ನಮ್ಮೆಲ್ಲರ ಗುರುಗಳಾದಂತ ಪತ್ರಿಜಿ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿಯವರಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಎಲ್ಲ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ಝೂಮ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಜಾಯಿನ್ ಆದಂತ ತಮ್ಮೆಲ್ಲರ ತಂದೆ ತಾಯಿಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಾಸ್ಟರ್ಸ್ ಮೊದಲನೇದಾಗಿ ಮಹಾ ಅವತಾರ್ ಬಾಬಾಜಿ ಫೌಂಡೇಶನ್ ಎಲ್ಲ ಅಡ್ಮಿನ್ಗಳಿಗೆ, ರಂಗನಾಥ್ ಸರ್ಗೆ, ಎಲ್ರಿಗೂ ನನ್ನ ಹೃದಯಪೂರ್ವಕವಾದ ಗ್ರಾಟಿಟ್ಯೂಡ್. ಯಾಕಂದ್ರೆ ಈ ಎಂತ ಒಂದು ಅದ್ಭುತವಾದ ಒಂದು ಸೇವೆಯನ್ನ ನನಗೆ ನೀಡಿ ಇವತ್ತು ನೀವು ನನ್ನನ್ನ ಆಹ್ವಾನ ಮಾಡಿದ್ದೀರಾ. ಈ ಸೇವೆಗಾಗಿ ನಾನು ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಯಾಕಂದ್ರೆ ಒಂದು ಸೇವೆ ಸಿಗೋದು ಅಷ್ಟು ಒಂದು ಸುಲಭವಾದ ಮಾತಲ್ಲ. ಸೇವೆಯನ್ನ ಮಾಡ್ಬೇಕಾದ್ರೆ ಇಂಥ ಒಂದೊಂದು ಪ್ಲಾಟ್ಫಾರ್ಮ್ಗಳೇ ನಮಗೆ ಒಂದು ಶ್ರೀರಕ್ಷೆ. ಹಾಗೆ ಇಲ್ಲಿ ಬಂದಿರುವಂತ ನೀವೆಲ್ಲರ ಶ್ರೀರಕ್ಷೆ ನಮ್ಗಿದೆ. ಯಾಕಂದ್ರೆ ನಾನು ಏನೋ ಬಂದೆ, ಆದ್ರೆ ಅದ್ರ ತಕ್ಕಂತೆ ನೀವ್ ಯಾರು ಇಲ್ಲ ಅಂದ್ರೆ ನಾನು ಏನ್ ಮಾಡಕ್ ಸಾಧ್ಯ ಅಲ್ವಾ? ಹಾಗಾಗಿ ಇಲ್ಲಿ ಕುಳಿತಿರುವಂತ ಪ್ರತಿಯೊಬ್ಬ ಧ್ಯಾನಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ನಮನಗಳು ಮಾಸ್ಟರ್ಸ್. ಯಾಕಂದ್ರೆ ಇಲ್ಲಿ ಕುಳಿತಿರೋರು ಪ್ರತಿಯೊಬ್ರು ನೀವು ದಿವ್ಯಾತ್ಮರು. ನೀವೆಲ್ಲರೂ ಕುಳಿತಿರೋರು ಇಲ್ಲಿ ದಿವ್ಯಾತ್ಮರು. ನಾವು ಸೇರಿನೇ ಒಂದು ಜರ್ನಿಯಲ್ಲಿ ಹೊರಟಿದೀವಿ. ಎಲ್ಲರ ಜರ್ನಿಯೂ ಒಂದೇ ಆಗಿದೆ. ಆದ್ರೆ ಇವತ್ತು ನಾನು ಇಲ್ಲಿ ಕುತ್ಕೊಂಡಿದೀನಿ, ನೀವ್ ಅಲ್ಲಿ ಕುತ್ಕೊಂಡವ್ರು ಏನು ನಾನ್ ಕಡಿಮೆ ಅಲ್ಲ ಅಂತ. ನೀವು ದಿವ್ಯಾತ್ಮರೇ. ಆದ್ರೆ ನೀವು ಸೇರಿ ಯಾವಾಗ ಈ ಸತ್ಸಂಗ ಅಂದ್ರೇನೆ ನಾವು ಒಬ್ಬರೊಬ್ರು ಚರ್ಚೆ ಮಾಡ್ತೀವಲ್ವಾ, ಆವಾಗ್ಲೇ ಒಂದು ಇಂಪಾರ್ಟೆಂಟ್ ಆದ ಒಂದು ವಿಷಯ ಹೊರಗ್ ಬರುತ್ತೆ. ಸೊ ಅದೇನಂದ್ರೆ ನಮ್ಮ ಅರಿವಿಗೆ ಬರುತ್ತೆ. ಯಾರಿಗೂ ಇಲ್ಲಿ ಗೊತ್ತಿಲ್ಲ ಅಂತ ಇಲ್ಲ. ಕೆಲವೊಂದ್ಸರಿ ಏನ್ ಮಾಡ್ತೀವಂದ್ರೆ ನಮ್ಗೆಲ್ಲ ಗೊತ್ತಿರತ್ತೆ, ಆದ್ರೂ ಅದನ್ ತಲೆಲ್ಲೇ ಬರಲ್ಲ. ನೋಡಿ, ಇವಾಗ ನಾನು ಹೇಳಿದ ತಕ್ಷಣ ಅಯ್ಯೋ ಹೌದಲ್ವಾ ಈ ಪಾಯಿಂಟು ಅಂತ ನೀವು ಅನ್ಕೋತೀರಾ. ಇದನ್ನ ಓದಿದಾಗ ನಾನು ಅನ್ಕೊಂಡಿದೀನಿ. ಯಾಕಂದ್ರೆ ನಿಮ್ಮ ಸ್ಥಾನದಲ್ಲೇ ನಾನಿದ್ದಿವತ್ ಬಂದಿದ್ದೀನಿ, ಹೊರತಾಗಿ ನಾನೇನು ದೊಡ್ಡ ಪಂಡಿತ್ಲಲ್ಲ, ನಾನು ಏನು ಕಲ್ತಿಲ್ಲ. ಏನು ನನಗೆ ತಿಳಿದಿದೆ ಪತ್ರಿಜಿ ಗುರುಗಳ ಪ್ರಕಾರ, ಎ ತಿಳಿದಾಗ ಎ ಕಲಿಸು, ಬಿ ತಿಳಿದಾಗ ಬಿ ಕಲಿಸು ಅಂತ. ನನಗ್ ಏನ್ ಇಷ್ಟ ಆಗತ್ತೆ, ನನ್ನ ಒಂದು ಆತ್ಮದ ಉನ್ನತಿಗೆ ಒಂದು ಯಾವ್ದಾದ್ರು ಮೆಟ್ಲಾದಂತ ಒಂದು ಕಥೆಯನ್ನೋ ಒಂದು ಪ್ರವಚನವನ್ನ ನಾನ್ ತಗೊಂಡ್ ಬಂದಿರ್ತೇನೆ. ಯಾಕಂದ್ರೆ ನನ್ನ ಹೇಗೆ ಆತ್ಮದ ಉನ್ನತಿಯನ್ನ ನಾನ್ ಮಾಡ್ಕೊತಾ ಇದ್ದೀನಿ, ಅದರಂತೆ ನೀವು ಎಲ್ಲ ಅದೇ ರೀತಿಯ ಅದೇ ದಾರಿಯಲ್ಲಿದ್ದೀರಾ. ಸೊ ನಾನು ಉಂಡಂತ ಸವಿಯನ್ನ, ಈ ಆತ್ಮದ ಜ್ಯೋತಿಯನ್ನ ನಿಮ್ಮಲ್ಲೂ ಬೆಳಗಿಸೋಣ ಅಂತಾನೆ ನಾನ್ ಬಂದಿದ್ದೀನಿ. ಸೊ ಹಾಗಾಗಿ ಮೊದಲನೇದಾಗಿ ನಾನ್ ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮಾಸ್ಟರ್ಸ್. ಇವತ್ತು ನಾನು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಅವತಾರ್ ಬಾಬಾಜಿ ಫೌಂಡೇಶನ್ ಎಲ್ಲರಿಗೂ ನಿಮ್ಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನೀವು ಆಗ್ಲೇ ಕೇಳಿದ್ರಿ, ಮೇಡಮ್ ಹೇಳಿದ್ರು ಭಾವ ವಿಕಾಸ. ಎಲ್ರು ಅಂದ್ರಿ ಏನ್ ಭಾವ ವಿಕಾಸ ಮೇಡಮ್, ಎಲ್ರಿಗೂ ನಮ್ ಭಾವನೆ ಇದೆ, ಏನ್ ನಮ್ಗೇನ್ ಭಾವನೆ ಇಲ್ದಾರಿದೀವ? ಭಾವನೆ ಇದ್ದದಕ್ಕೆ ತಾನೇ ಇಲ್ಲ ಬಂದ್ ಕುತ್ಕೊಂಡಿದೀವಿ ಅಂತ ನಮ್ಮೆಲ್ಲರ ತಲೆಯಲ್ಲಿ ಇರುತ್ತೆ. ನಾನು ಹಾಗೆ ಅನ್ಕೋತಿದ್ದೆ, ಎಲ್ರಿಗೂ ಭಾವನೆ ಇದೆಲ್ಲ, ಯಾರಿಗ್ ಫೀಲಿಂಗ್ಸ್ ಇಲ್ಲ ಹೇಳಿ? ನಾವು ಫೀಲಿಂಗ್ಸ್ ಇರೋದ್ರಿಂದ ಅಳ್ತೀವಿ, ಫೀಲಿಂಗ್ಸ್ ಇರೋದ್ರಿಂದ ನಗ್ತೀವಿ, ಫೀಲಿಂಗ್ಸ್ ಇರೋದ್ರಿಂದ ಕೋಪ ಮಾಡ್ಕೋತೀವಿ. ಇದೇನಪ್ಪ ಭಾವ ವಿಕಾಸ ಅಂದ್ರೆ ಇದೇನು ಅಂತ ನಿಜವಾಗ್ಲೂ ಒಂದು ಅದ್ಭುತವಾದ ವಿಷಯವನ್ನ ನೋಡಿ. ಇವತ್ತೂ ಕೂಡ ಏನಂದ್ರೆ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಪ್ರವಚನ ಮಾಲಿಕೆಯಿಂದ ಒಂದು ಮಾಲಿಕೆಯನ್ನ ನಾನು ಮುಂದಿಡ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಇದು ಮಾಲಿಕೆ ಅನ್ನೋದಕ್ಕಿಂತ ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ತಾರೆ. ಆ ತರ ಮಾಸ್ಟರ್ಸ್ ಭಾವ ಏನಂದ್ರೆ ಆ ಒಂದು ಸವಿಯನ್ನ ಕಂಡಂತವ್ರೆ ಇದನ್ನ ಹೇಳಕ್ ಸಾಧ್ಯ. ಸೊ ಆ ಅನುಭವವನ್ನ ನಾನು ಅನುಭವಿಸಿದ್ದೇನೆ. ಆ ಅನುಭವವನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೇನೆ. ಭಾವ ವಿಕಾಸ ಏನಪ್ಪ ಈ ಭಾವ ವಿಕಾಸ ಅಂತಂದ್ರೆ ನೋಡಿ, ಎಲ್ಲವೂ ವಿಕಾಸವಿದೆ. ಯಾವ್ದಾದ್ರು ಶಿಂಕ್ ಆಗ್ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ, ಎಲ್ಲವೂ ವಿಕಾಸಗೊಳ್ಬೇಕು. ನಾವು ಆತ್ಮದ ಉನ್ನತಿಯನ್ನ ಹೊಳ್ಬೇಕಾದ್ರೆ ಎಲ್ಲವೂ ವಿಕಾಸವಾಗ್ಲೇಬೇಕು. ಸೊ ಹಾಗಾಗಿ ಭಾವ ವಿಕಾಸ ಯಾವ ರೀತಿ ಆಗ್ಬೇಕು, ಯಾವುದ್ರಿಂದ ನಮ್ಗೆ ಭಾವ ವಿಕಾಸ ಆಗತ್ತೆ ಅಂತ ನಾನು ನಿಮ್ ಜೊತೆ ಚರ್ಚೆ ಮಾಡಕ್ ಬಂದಿದ್ದೀನಿ ಮಾಸ್ಟರ್. ಸೊ ನೀವು ಸೇರಿ ಒಂದು ಚರ್ಚೆಯನ್ನ ಮಾಡೋಣ. ಏನಂದ್ರೆ ಸಿದ್ದೇಶ್ವರ ಅಪ್ಪಾಜಿ ಹೇಳಿದಂತ ಒಂದು ಆ ಯುಕ್ತಿಯನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಒಪಿನಿಯನ್ ನನಗೆ ತುಂಬಾ ಮುಖ್ಯ ಆಗತ್ತೆ. ಸೊ ಹಾಗಾಗಿ ನೀವೆಲ್ರು ಇದಕ್ಕೆ ಸಪೋರ್ಟ್ ಕೊಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಮಾಸ್ಟರ್ಸ್. ನೋಡಿ, ನಾವು ಎಷ್ಟೇ ಓದಿರ್ಬೋದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಶಶಿಕಲಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್. ನೋಡಿ, ನಾವ್ ಎಷ್ಟೇ ಓದಿರ್ಬೋದು, ಎಷ್ಟೇ ಕೇಳಿರ್ಬೋದು, ಎಷ್ಟೇ ಪಂಡಿತರಾಗಿರ್ಬೋದು, ಆದ್ರೆ ನಾವೇನಂದ್ರೆ ಟೈಮ್ಸ್ ಸಂತರು, ಶರಣರು,
ಅನುಭವಿಗಳ ದರ್ಶನವಾಗ್ಬೇಕು. ಹಾಗೆ ಅವರ ಅಮೃತವಾಣಿಯನ್ನ ಸವಿಯದೆ ನಮಗೆಂದು ಶಾಂತಿ ಸಮಾಧಾನ ದೊರೆಯದು ಅಂತ ಸಿದ್ದೇಶ್ವರಪ್ಪಾಜಿಯವ್ರು ಹೇಳ್ತಾ ಇದ್ದಾರೆ. ನೋಡಿ, ಇದೇ ಮಾತನ್ನ ನೀವು ಕೇಳಿ, ನೀವೆಲ್ಲ ಓದಿರ್ಬೋದು. ಮಹಾವತಾರ್ ಬಾಬಾಜಿಯವರ ಆಟೋಗ್ರಾಫಿ ಇದೆ, ಪಲ್ಲವಿ ಮೇಡಮ್. ಅಲ್ಲಿನೂ ಬಾಬಾಜಿ ಏನ್ ಹೇಳಿದಾರೆ ಅಂದ್ರೆ, ಮಹಾವತಾರ್ ಬಾಬಾಜಿ, ನಾನು ಏನಂದ್ರೆ ನನ್ನ ಆತ್ಮದ ಉನ್ನತಿಗಾಗಿ ಬೇರೆ ಬೇರೆ ಅಂತ ಒಂದು ಉನ್ನತ ಆತ್ಮರನ್ನ ನಾನು ಸಂಧಿಸ್ತಾ ಇರ್ಬೇಕು. ಅಂದ್ರೆ ಅವರು ಬೇರೆ ಬೇರೆ ಗುರುಗಳನ್ನ, ಬೇರೆ ಬೇರೆ ವರ್ಗಗಳನ್ನ ಭೇಟಿ ಆಗ್ತಾ ಇದ್ರು. ಭೇಟಿ ಆಗೋದ್ರಿಂದ ಬರೀ ನನ್ನ ಆತ್ಮ ಉನ್ನತಿ ಅಲ್ಲ, ಅಲ್ಲೂ ನಮ್ಮ ಉನ್ನತಿಯನ್ನ ಬಯಸ್ತೀನಿ ಅಂತ ಹೇಳ್ತಾ ಇದ್ರು. ಸೊ ನೋಡಿ, ಅದೇ ಮಾತನ್ನ ಇವತ್ತು ಸಿದ್ದೇಶ್ವರ ಅಪ್ಪಾಜಿ ಅವರು ಹೇಳಿದ್ದಾರೆ. ನೋಡಿ, ನಾವ್ ಎಷ್ಟೇ ಪುಸ್ತಕ ಓದಿರ್ಬೋದು, ಏನೆಲ್ಲಾ ಮಾಡಿರ್ಬೋದು, ಆದ್ರೂ ಏನಂದ್ರೆ ಅನುಭವಿಗಳ ದರ್ಶನ. ಕೆಲವೊಂದ್ಸರಿ ಹೇಳ್ತಿದ್ವಿ ವೈಬ್ರೇಷನ್ ಅಂತ ಹೇಳ್ತೀವಿ. ನೋಡಿ, ನಿಮ್ಗೆಲ್ರಿಗೂ ಗೊತ್ತಿದೆ ಏನಂದ್ರೆ, ಬುದ್ಧ ಅವ್ರ ವೈಬ್ರೇಷನ್ ಹೆಂಗಿತ್ತಂದ್ರೆ ಅವ್ರದ್ದು ಕಿಲೋಮೀಟರ್ ಗಂಟ್ಲೆ ಇರ್ತಿತ್ತಂತೆ ಅವ್ರ ಅದ್ರಲ್ಲಿ ಬಂದವರೆಲ್ಲರೂ ಉನ್ನತಿಯತ್ತ ಬರ್ತಿದ್ರಂತೆ. ಸೊ ಹಾಗೆ ಮಾಸ್ಟರ್ಸ್, ನಾವು ಏನಂದ್ರೆ ಆವಾಗ ಸಂತ ಶರಣರು ಈ ಉನ್ನತ ಸ್ಥಾನದಲ್ಲಿರುವವರಂತ ಭೇಟಿ ನಮ್ಗೆ ಆವಾಗ ಆಗ್ತಾ ಇರ್ಬೇಕು. ಇವತ್ ನಾನು ಎಷ್ಟೇ ಓದಿರ್ಬೋದು, ಹಾಗಾಗಿ ಓದಿದವರು ಕೂಡ ಏನಂದ್ರೆ ನೀವು ಏನ್ರೆ ಅನುಭವಿಗಳ ದರ್ಶನ ಆಗ್ಬೇಕು ಅಂತ ಹೇಳ್ತಾರೆ. ಹಾಗೆ ಅಮೃತವಾಣಿಯನ್ನ ಸವಿಯಬೇಕು ಅಂತ ಹೇಳಿದ್ದಾರೆ. ನೋಡಿ, ನಾನ್ ಎಲ್ಲಾ ಓದಿದೀನಿ, ಆದ್ರೂನು ನಾವು ಕೆಲವೊಂದ್ ಪಾಯಿಂಟ್ಸ್ ನೋಡಿ, ನೀವೆಲ್ಲರೂ ಎಷ್ಟೊಂದು ಝೂಮ್ ಅಲ್ಲಿ ಕುತ್ಕೊಂಡಿರ್ತೀರ, ಎಷ್ಟೋ ಮಾಸ್ಟರ್ಸ್ ಗಳದ್ದು ಮಾತನ್ನ ಕೇಳಿರ್ತೀರ, ಆ ಯಾವ್ದೋ ಒಂದು ನಿಮ್ಗ ಖಾಲಿ ಹೋಗಿರಲ್ಲ. ನೀವು ಕುತ್ಕೊಂಡಂತ ಒಂದ್ ಝೂಮ್ ಲಿಂಕ್ ಅವತ್ತು ಸತ್ಸಂಗದಲ್ಲಿ ನಿಮಗೆ ಆದಂತ ಒಂದು ಪಾಯಿಂಟ್ ಇದ್ದೇ ಇರತ್ತೆ, ಅದ್ ನಿಮ್ಗೆ ಸಿಕ್ಕೇ ಸಿಗತ್ತೆ. ಯಾಕಂದ್ರೆ ನಾನ್ ಕುತ್ಕೊಳ್ಳೋದ್ ಹಾಗೆ, ಏನೋ ಇವತ್ ಕುತ್ಕೊಂಡಿದೀನಿ ಅಂತ ನನಗೆ ಇಲ್ಲೊಂದೇನೋ ಕ್ಲೂ ಇದೆ, ನನ್ಗೆ ಸಿಕ್ಕೇ ಸಿಗತ್ತೆ ಅಂತ ಕುತ್ಕೋತಾ ಇದ್ದೆ ನಾನೂನು. ಯಾಕಂದ್ರೆ ನಾನು ಏನ್ ಫಸ್ಟ್ ಇಲ್ಲಿ ಕುತ್ಕೊಂಡಳಲ್ಲ, ನಿಮ್ ತರ ಅಲ್ಲೇ ಕುತ್ಕೋತಾ ಇದ್ದೆ. ಸೊ ಯಾಕಂದ್ರೆ ಇವಾಗ ಒಂಚೂರು ಇಲ್ಲಿ ಕುತ್ಕೊಳ್ಳೋಷ್ಟು ಸಾಹಸ ಮಾಡಿದೀನಿ, ಆ ಮಾಸ್ಟರ್ ಕರ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ನನ್ನಲ್ಲಿ ಮಾಧ್ಯಮ ಮಾಡ್ಕೊಂಡ್ರು ಅವ್ರು, ಇಲ್ಲಿ ನಾನ್ ಮಾಡ್ತಾ ಇಲ್ಲ, ಅವ್ರು ಮಾಡಿಸ್ತಾ ಇದ್ದಾರೆ. ಈ ಸೇವೆಯನ್ನು ಅವ್ರು ಕೊಟ್ಟಿದ್ದಾರೆ, ಹಾಗಾಗಿ ಅವ್ರು ನಡ್ಸ್ಕೊಂಡ್ ಹೋಗ್ತಾ ಇದ್ದಾರೆ. ಯಾಕೆ ಒಂದೇ ಸರಿ ಬಂದ್ ಕುತ್ಕೊಂಡ್ರೆ ಜಯಶ್ರೀ ಅಂತ ಆಗ್ತಾ ಇತ್ತ, ಅವ್ರಿಗೂ ಮಾಸ್ಟರ್ಸ್ ಗೊತ್ತಿತ್ತು. ಜಯಶ್ರೀನ ಚೆನ್ನಾಗಿ ಮೋಲ್ಡ್ ಮಾಡ್ಬೇಕು, ಇವಳನ್ನ ಕೆತ್ತಬೇಕು, ಇವಳನ್ನ ಎಲ್ಲೆಲ್ಲಿ ತೆಗಿಬೇಕು ಅಲ್ಲೆಲ್ಲಿ ತೆಗೆದ್ರೇನೆ ಇವಳು ಸರಿ ಆಗ್ತಾಳೆ ಅಂತ ಇನ್ನೂ ನನ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ವರ್ಕ್ ನಾನು ಇದ್ದೀರಿ, ನೀವು ಇದ್ದೀರಿ. ಸೊ ಅವ್ರಿಗೆ ಗೊತ್ತು ಹೇಗೆ ಸೇವೆಯನ್ನ ಮಾಡಿಸ್ಕೋಬೇಕು ಅಂತ. ಸೊ ಹಾಗಾಗಿ ಅದಕ್ಕೆ ಹೇಳ್ತಾರೆ ಅಮೃತವಾಣಿಯನ್ನ ಸವಿಯಬೇಕು ಅಂತ ಹೇಳ್ತಾರೆ. ನೋಡಿ, ನಾವು ಕೆಲವೊಬ್ಬರ್ತಾರೆ, ನಾನು ನೋಡ್ತೀನಿ ಕೆಲವು, ಮೇಡಮ್ ನೀವು ಬರ್ತೀರಿ ಅಂದ್ರೆ ನಾವು ಓಡ್ ಬಂದಿರ್ತೀವಿ ಮೇಡಮ್ ಅಂತ. ಯಾಕೆ ಅಂದ್ರೆ ನಿಮ್ಗೆ ಅಷ್ಟು ಪ್ರೀತಿ ಬರ್ತಾ ಇದೆ. ನನ್ನನ್ನ ನೋಡಿದ್ರೆ, ನನ್ನ ಮಾತನ್ನ ಕೇಳಿದಾಗ ನಿಮಗ್ ಪ್ರೀತಿ ಬರುತ್ತೆ, ಇಲ್ಲೇನೋ ನನ್ಗೆ ಸಿಗತ್ತೆ. ಇವತ್ ಜಯಶ್ರೀ ಮೇಡಮ್ ಒಂದ್ ಏನೋ ಸ್ಪೆಷಲ್ ಆದ್ ಹೇಳ್ತಾರೆ, ಯಾವ್ದೋ ಆದ್ರೆ ನಿಮ್ಗೆ ತಿಳಿದಿರೋದು ಇಲ್ದೇ ಇರೋದು ಹೇಳಲ್ಲ, ಆದ್ರೂನು ಆ ಪಾಯಿಂಟ್ ಅನ್ನ ನೀವ್ ಎಲ್ಲೋ ಒಂದ್ ಕಡೆ ಮರ್ತಿರ್ತೀರ. ಸೊ ಅದನ್ನ ನಾನ್ ನೆನಪಿಸೋಕ್ ಬಂದಿದೀನಿ ಅಂತ ನಾನು ಅನ್ಕೊಳ್ಳೋದು ಯಾವಾಗ್ಲೂನು. ಸೊ ಹಾಗಾಗಿ ಅಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ ಸಿದ್ದೇಶ್ವರಪ್ಪಾಜಿ ಅವ್ರು, ಏನಂದ್ರೆ ಕೆಲವೊಂದ್ ಏನಂದ್ರೆ ಅಮೃತವಾಣಿಯನ್ನ ನಾವು ಸವಿಬೇಕು. ಯಾಕಂದ್ರೆ ನಾದ ಒಂದು ಸವಿ ಅಂತ ಹೇಳ್ತಾರೆ, ಶ್ರವಣ ಒಂದು ಸವಿ, ಅದು ಸವಿದವ್ರಿಗೆ ಗೊತ್ತು. ನೋಡಿ, ಕೆಲವೊಂದು ಹಾಡುಗಳನ್ನ ಕೇಳಿದಾಗ ನೀನ್ 1000 ಸಲ ಕೇಳಿ, ನಾವೆಲ್ಲ ಇಷ್ಟಪಡುವಂತ ಹಳೆ ಹಾಡುಗಳು ಇವತ್ತು ಕೇಳಿದ್ರೆ ನಮ್ಗೆ ಖುಷಿನೇ. ಇವಾಗೇನು ಹೊಸ ಹಾಡು ನೀವ್ ಎಷ್ಟೇ ಹಾಕಿ, ಅದ್ ಎಷ್ಟೇ ಹಿಟ್ ಇರ್ಲಿ, ಎಷ್ಟೇ ಫೇಮಸ್ ಇರ್ಲಿ, 4 ದಿವಸ ಕೇಳ್ತೀವಿ, 1 ತಿಂಗಳು ಕೇಳ್ತೀವಿ. ಆದ್ರೆ ನಮ್ದೇ ಆದಂತ ಒಂದ್ ಪ್ಲೇ ಲಿಸ್ಟ್ ಇರತ್ತಲ್ಲ, ಆ ಹಾಡನ್ ಕೇಳಿದಾಗೆ ನಮಗ್ ಖುಷಿ. ಸೊ ಹಾಗಾಗಿ ಅದಕ್ಕೆ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಏನ್ ಹೇಳ್ತಾ ಇರಂದ್ರೆ, ಕೆಲವೊಂದು ಅಮೃತವಾಣಿಯನ್ನ ನಾವು ಸವಿಬೇಕು. ಯಾಕೆಂದ್ರೆ ನಮಗೆಂದು ಆತ್ಮ ಶಾಂತಿ ಸಮಾಧಾನ ದೊರೆಯುವುದು ಅಂತ. ನಮ್ಗ್ ಆವಾಗ್ಲೇನೆ ಆತ್ಮ ಶಾಂತಿ ಸಮಾಧಾನ ಅನ್ನೋದು ದೊರೆಯುವುದು ಅಂತ ಹೇಳ್ತಾರೆ. ಅದು ಹೇಗೆ ಅನ್ನೋಕೆ ನೋಡಿ, ನಾನ್ ಪ್ರತಿ ಸರಿ ಒಂದ್ ಕತೆ ತಗೊಂಡ್ ಬರ್ತಾ ಇದ್ದೀನಿ. ಇವತ್ ಸಿದ್ದೇಶ್ವರ ಅಪ್ಪಾಜಿ ಅವರೇ ಒಂದ್ ಕತೆ ಹೇಳಿದ್ದಾರೆ. ಇಲ್ಲಿ ಒಂದ್ ಕತೆ ಹೇಳ್ತಾರೆ, ಏನಂದ್ರೆ ಒಂದು ಚೀನಾ ದೇಶದಲ್ಲಿ ಒಬ್ಬ ಓರ್ವ ಪಂಡಿತನಿದ್ನಂತೆ. ಆ ಪಂಡಿತ ಹೇಗಂದ್ರೆ ಆ ಸಕಲ ಶಾಸ್ತ್ರ ಪಾರಂಗತನಾಗಿದ್ನಂತೆ. ಅವನಿಗೆ ಗೊತ್ತಿಲ್ದಿರೋ ಶಾಸ್ತ್ರವೇ ಇರ್ಲಿಲ್ವಂತೆ, ಎಲ್ಲದ್ರಲ್ಲಿ ಮುಂಚೂಣಿಯಲ್ಲೇ ಇದ್ನಂತೆ. ಫಸ್ಟ್ ಅವನೇ ಏನ್ ಕೇಳ್ತೀರ ಕೇಳಿ, ಆ ಪಂಡಿತ ಇದು ಗೊತ್ತಿಲ್ಲ ಅನ್ನೋ ತರ ಇರ್ಲಿಲ್ವಂತೆ, ಎಲ್ಲವೂ ಅವನಿಗೆ ಗೊತ್ತಿತ್ತಂತೆ. ಸೊ ಹಾಗಾಗಿ ಸಕಲ ಸಕಲ ಶಾಸ್ತ್ರಗಳ ಪಾರಂಗತನಾಗಿ ಓದಿ ತುಂಬಾ ಮುಂಚೂಣಿಯಲ್ಲಿದ್ನಂತೆ. ದೇಶದಲ್ಲೇ ಶ್ರೇಷ್ಠ ಪಂಡಿತ ಅಂತ ಖ್ಯಾತಿ ಗಳಿಸಿದ. ಅಷ್ಟೇ ಅಲ್ಲ ನೋಡಿ, ಮತ್ತೆ ಆ ದೇಶದಲ್ಲೇ ಶ್ರೇಷ್ಠ ಪಂಡಿತನಾಗಿದ್ನಂತೆ. ನೋಡಿ, ಅವನು ಎಷ್ಟು
ಪಂಡಿತನಿರ್ಬೋದು ಅಂತ ನಾವು ತಿಳ್ಕೊಬಹುದು. ಯಾಕಂದ್ರೆ ಒಂದು ದೇಶದಲ್ಲೇ ಗಳಿಸಿದಾನಂದ್ರೆ ಅವನಷ್ಟು ಎಷ್ಟು ಪಾಂಡಿತ್ಯ ಇರಬೇಕು. ಸೊ ಹಾಗಾಗಿ ಆ ಪಾಂಡಿತ್ಯವನ್ನ ಗಳಿಸಿದಂತ ವ್ಯಕ್ತಿ ಆಗಿರತ್ತೆ, ಆದರೆ ಅವನಿಗೆ ಆಂತರಿಕ ಸಮಾಧಾನವೇ ಲಭಿಸ್ಲಿಲ್ವಂತೆ. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅವನು ಆ ದೇಶದ ಅತ್ಯುನ್ನತ ಪಂಡಿತ, ಆದ್ರೆ ಅವನಿಗೆ ಒಳಗಡೆ ಶಾಂತಿನೇ ಇಲ್ಲ ಅಂತೆ. ಈಗ ನೋಡಿ, ನಾವು ಉದಾಹರಣೆಗೆ ನೋಡಿ, ಕೆಲವೊಬ್ರು ಕೋಟಿ ಗಂಟ್ಲೆ ದೊಡ್ಡ ದೊಡ್ಡ ಮನೆ ಕಟ್ಸಿದ್ದಾರೆ, ವಿಲ್ಲಾ ಕಟ್ಸಿದ್ದಾರೆ, ಕೋಟಿ ಗಂಟ್ಲೆ ದುಡ್ಡು ಕೊಟ್ಟು ಕಾಟ್ ಹಾಕಿದ್ದಾರೆ, ಬೆಡ್ ಹಾಕಿದ್ದಾರೆ. ಅಲ್ಲಿ ಹೋಗಿ ಮಲ್ಕೊಂಡ್ರೆ ಅವ್ರಿಗೆ ಮುಳ್ಳಿನ ಮೇಲೆ ಮಲ್ಕೊಂಡಂಗೆ ನಿದ್ದೆನೆ ಬರಲ್ಲ, ಅಲ್ಲೇ ಹೊರಳಾಡ್ತಾರೆ. ಆದ್ರೆ ನಾವೇನ್ ಅನ್ಕೋತೀವಿ, ನಿದ್ದೆಯನ್ನ ದುಡ್ಡು ಕೊಟ್ಟು ತಗೋಬಹುದು ಅನ್ನುವಂತ ಒಂದು ಇನ್ನೂ ದೃಷ್ಟಿಕೋನ ಇದೆ. ಆದ್ರೆ ನಿದ್ದೆ ಬರ್ಬೇಕಾದ್ರೆ ಆ ಸುಖ, ಶಾಂತಿ, ನೆಮ್ಮದಿ, ಆ ಅವತ್ತಿನ ಒಂದು ಪೀಸ್ ಅನ್ನೋದಿತ್ತಂದ್ರೆ ಹೋಗ 5 ನಿಮಿಷಕ್ಕೆ ಮಲ್ಕೋತೀವಿ. ಅದೇ ನೋಡಿ, ಮೈ ತುಂಬಾ ಕೆಲಸ ಮಾಡಿದಂತ ಒಬ್ಬ ಕೂಲಿಕಾರನನ್ನ ಹೋಗಿ ಅವನ್ ಕೆಳಗಡೆ ಕಲ್ ಮೇಲೆ ಹೋದ್ರು ಆರಾಮ್ ಮಲ್ಕೋತಾನೆ. ಅವ್ನ ಎಬ್ಬಿಸ್ಬೇಕಾದ್ರೆ ಅಲ್ಲಾಡ್ಸ್ಬೇಕು. ಆ ಒಂದು ಐಷಾರಾಮಿ ಜೀವನದಲ್ಲಿ ಅದೇ ನನ್ನ ಒಂದು ಪ್ರೆಸ್ಟೀಜು ಅನ್ಕೊಂಡು ಮನೆಯನ್ನ ಕಟ್ಟಿದವರಿಗೆ ನೋಡ್ಬೇಕು, ಅವ್ರಿಗೆ ನೆಮ್ಮದಿನೇ ಇರಲ್ಲ. ನಾವೆಲ್ಲ ಏನ್ ಅನ್ಕೊಂಡ್ಬಿಡ್ತೀವಿ, ಏನ್ ಮನೆ ಅಪ್ಪ ಅವ್ರದ್ದು, ಏನ್ ವಿಲ್ಲ ಇದೆ ರೀ, ಆ ಬೆಡ್ ಮಾಡಿದಾರೆ ರೀ, ಆ ಕಾಟ್ ರೀ, ಲಕ್ಷ ಕೊಟ್ಟಿದೀನ್ರಿ ಅಂತ ನಾವು ಅಲ್ಲಿ ನೋಡ್ತೀವಿ. ಹಾಗೆ ಅದನ್ನ ಮಾಡಿದಂತ ವ್ಯಕ್ತಿಗೂ ಅಷ್ಟೇ ಅಹಂ ಇರತ್ತೆ. ನನ್ ಬೆಡ್ರೂಮು ಅಷ್ಟು ಕೋಟಿ, ಇಷ್ಟು ಕೋಟಿ, ನಾನ್ ಅಷ್ಟು ಗಳಿಸಿದೀನಿ ಅಂತ ಅವನಿಗೂ ಅಹಂ ಇರತ್ತೆ. ಆದರೆ ಅದಕ್ಕೆ ಒಂದು ನಿದ್ದೆಗಿರೋ ಬೆಲೆ ಆ ರೂಮಿಗಿದೆನಾ? ಒಂದ್ ಸ್ವಲ್ಪ ಯೋಚನೆ ಮಾಡಿ. ನಿದ್ದೆಯನ್ನ ಯಾರಾದ್ರೂ ದುಡ್ಡು ಕೊಟ್ಟು ಕಳ್ಕೊಳಕ್ಕಾಗತ್ತಾ? ನೋಡಿ, ಯಾಕಂದ್ರೆ ಯಾವ್ದಕ್ಕೆ ಏನು ಬೆಲೆ ಅದೇ ಬೆಲೆ. ಕೋಟಿ ಕೊಟ್ರು ನಿದ್ದೆ ತಗೊಳಕ್ಕಾಗಲ್ಲ. ಮ್ಯಾಕ್ಸಿಮಮ್ ಇಲ್ಲ ಮೇಡಮ್ ನಾನ್ ತಗೋತೀನಿ ಅಂತ ಯಾರಾದ್ರೂ ಲಾಜಿಕ್ ಮೈಂಡ್ ಉಪಯೋಗಿಸೋರು ಹೇಳ್ಬೋದು, ಆದ್ರೆ ಸ್ಲಿಪ್ ಇದನ್ನ ಟ್ಯಾಬ್ಲೆಟ್ ಕೊಟ್ಟು ಡಾಕ್ಟರ್ ನೋಡಿ ಇಷ್ಟೇ ಅಂತ, ಅದಕ್ಕೂ ಇಷ್ಟೇ ಲಿಮಿಟ್ ಅಂತ ಇರತ್ತೆ, ಅದನ್ನ ಕೊಟ್ಟು ಮಲಗು. ಆದ್ರೆ ಅದು ಕೃತಕ ನಿದ್ದೆ. ದುಡ್ಡು ಕೊಟ್ಟು ತಗೊಳ್ಳೋದೇ ಅಂದ್ರೆ ಕೃತಕ ನಿದ್ದೆ. ಟ್ಯಾಬ್ಲೆಟ್ ತಗೊಂಡು ನಿದ್ದೆ ಮಾಡ್ತೀವಿ, ಅದೇ ನಮ್ಮ ಮೈಂಡ್ ಇಂದ, ನಮ್ಮ ದೇಹದಿಂದ ಬಂದಂತ ನಿದ್ದೆ. ನೋಡಿ ಯಾವತ್ತರಪ್ಪ ಏನ್ ಗೊತ್ತಿಲ್ಲ ರೀ, ನಿನ್ನೆ ಏನ್ ಆರಾಮಾಗಿ ಮಲ್ಕೊಂಡವಳು ಹೀಗೆ ಬೆಳಗ್ಗೆ ಎದ್ದೀನಿ, ಆವಾಗ ನೋಡಿ ನಮ್ ಭಾವನೆಗಳು ಹೇಗಿರತ್ತೆ ಅಲ್ವಾ? ಎಂತ ಸುಮಧುರ ಮಾದ್ವೆ. ಯಾಕಂದ್ರೆ ಜೀವನದಲ್ಲಿ ಶಾಂತಿ ಸಮಾಧಾನಕ್ಕಿಂತ ಮುಖ್ಯ ಯಾವುದು ಇಲ್ಲ, ನಿದ್ದೆಗಿಂತ ಮುಖ್ಯ ಯಾವುದು ಇಲ್ಲ ಮಾಸ್ಟರ್. ಯಾಕಂದ್ರೆ ನಾವೆಲ್ಲ ಗಳಿಸ್ಬೋದು, ದುಡ್ಡು ಕೊಟ್ಟು ಎಲ್ಲಾ ಖರೀದಿ ಮಾಡ್ಬೋದು, ಕೆಲವೊಂದು ವಸ್ತುವನ್ನ ನಾವು ಖರೀದಿ ಮಾಡಕ್ ಇಂದೂ ಸಾಧ್ಯ ಇಲ್ಲ, ಮುಂದೂ ಸಾಧ್ಯ ಇಲ್ಲ, ಅದು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಸೊ ಹಾಗಾಗಿ ಅವನಿಗೆ ಏನಂದ್ರೆ ಇಷ್ಟೆಲ್ಲಾ ಶ್ರೇಷ್ಠನಿದ್ರು ಅವನಿಗೆ ಸಮಾಧಾನನೇ ಇರ್ಲಿಲ್ವಂತೆ, ಸಮಾಧಾನವೇ ಲಭಿಸ್ಲಿಲ್ಲಂತೆ. ದೊಡ್ಡ ಪಂಡಿತ ಅವನು, ಎಷ್ಟೊಂದು ಶಾಸ್ತ್ರಗಳನ್ನ ಓದಿದ. ಆದ್ರೆ ಏನ್ ಮಾಡಿದಂತೆ, ಒಮ್ಮೆ ಕುದುರೆಯ ಮೇಲೆ ತನ್ನ ಎಲ್ಲಾ ಗ್ರಂಥಗಳನ್ನ ಹೇರ್ಕೊಂಡು ಪ್ರಶಾಂತಿಯನ್ನು ಹುಡುಕಲು ಹೊರಟ ಅಂತೆ. ಆದ್ರೆ ಎಲ್ಲಿ ಹೋದ್ರು ಅದು ತಿಳಿಲೇ ಇಲ್ಲಂತೆ. ಅವ್ನ್ ನಾನಾ ದೇಶ ಸುತ್ತಿದ್ನಂತೆ, ನಾನಾ ಪ್ಲೇಸ್ಗಳನ್ನು ಸುತ್ತಿದ್ನಂತೆ, ಅದು ಏನು, ಅವನ ಕುದುರೆಯ ಮೇಲೆ ಅವನು ಓದಿದಂತ ಎಲ್ಲ ಬುಕ್ಗಳನ್ನ, ಪುಸ್ತಕಗಳನ್ನ ಅದ್ರ ಮೇಲೆ ಹೇರ್ಸ್ಕೊಂಡು ಹೊಂಟಿದ್ನಂತೆ. ಹಾಗಾಗಿ ಅವನಿಗೆ ಎಲ್ಲೂ ಸಿಗ್ಲಿಲ್ವಂತೆ. ಎಲ್ಲಿ ಹೋಗ್ಬೇಕು ಅನ್ನೋದು ಕೂಡ ತಿಳಿಯಲಾಗತ್ತೆ ಅವ್ರಿಗೆ. ಬರ್ತಾ ಹೆಂಗಾಯ್ತಂತೆ, ನನ್ ಎಲ್ಲಿ ಹೋಗ್ಬೇಕಪ್ಪ ಅಂತ ಅನ್ನೋದು ತಿಳಿದಾಗಂತೆ. ಯಾಕಂದ್ರೆ ನಾವು ಒಂದ್ ದಿವ್ಸ ಈ ಪರಿಸ್ಥಿತಿಯಲ್ಲಿ ಇದ್ದೇ ಇಲ್ಲಿ ಬಂದ್ ಕುತ್ಕೊಂಡಿದೀವಿ ಮಾಸ್ಟರ್ಸ್. ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಈ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಮ್ ಪರಿಸ್ಥಿತಿ ಏನಿತ್ತು ಅಲ್ವಾ? ಎಲ್ಲೆಲ್ಲೋ ಸುತ್ತಿದೀವಿ, ಏನೇನೋ ಮಾಡಿದೀವಿ, ಯಾರು ಏನ್ ಹೇಳ್ತಾರೆ ಎಲ್ಲಾ ಮಾಡಿದೀವಿ. ಆದ್ರೆ ನೈಜವಾಗಿ ನಮಗೆ ಏನ್ ಬೇಕು ಅಂತ ನಮ್ ಸೋಲಿಗೆ ಗೊತ್ತಿರತ್ತೆ, ಆ ಆತ್ಮ ಹುಡುಕ್ತಾ ಇರತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಒಂದ್ ಮಾತು ಹೇಳ್ತೀನಿ, ಧ್ಯಾನ ಮಾಡುವಾಗ, ಇಲ್ಲಿ ಕುಳಿತವ್ರು ಕೆಲವೊಬ್ರು ಗೊತ್ತಿರ್ಬೇಕು, ನನ್ನ ಸೋಲು ಸುಮಾರು ದಿವಸದಿಂದ ನನ್ನ ಆತ್ಮ ಸರ್ಚ್ ಮಾಡ್ತಾ ಇತ್ತು. ಅದಕ್ಕೆ ಆದಂತ ಒಂದ್ ಮನಃಶಾಂತಿ ಬೇಕಾಗಿತ್ತು. ಯಾವತ್ತು ನಾವು ಧ್ಯಾನಕ್ಕೆ ಬರ್ತೀವಲ್ಲ ನೋಡಿ, ಅವತ್ತಿನ ನಮ್ಮ ಮನಸ್ಥಿತಿ ಹೇಗ್ ಬದ್ಲಾಗತ್ತೆ, ಆ ಪ್ರಶಾಂತಿ ಅದು ನಮ್ ಸೋಲಿಗ್ ಬೇಕಾಗಿರತ್ತೆ. ನಾನು ಸೋಲಿಗ್ ಬೇಕಾಗಿಲ್ಲ, ನಾನ್ ಅನ್ಕೋತೀನಿ ನನಗೆ ಬಂಗಾರ ಬೇಕು, ಬೆಳ್ಳಿ ಬೇಕು, ರೇಷ್ಮೆ ವಸ್ತ್ರ ಬೇಕು, ನನಗೆ ಬಂಗ್ಲೆ ಬೇಕು ಅಂತ ಅನ್ಕೊಂಡಿ, ಅದು ಬಾಹ್ಯ ನನ್ನ ಜೀವನಕ್ಕೆ. ಆದ್ರೆ ಆತ್ಮಕ್ಕೆ ಏನ್ ಬೇಕಾಗಿತ್ತು, ಧ್ಯಾನ ಬೇಕಾಗಿತ್ತು. ಅದು ಸರ್ಚ್ ಮಾಡ್ತಾ ಇತ್ತು ಮಾಡಿದ್ರಿಂದ ಇವತ್ತು ಈ ಮಹಾತ್ಮ ಬಾಬಾಜಿ ಫೌಂಡೇಶನ್ಗೆ ಬಂದ್ ಕುತ್ಕೊಂಡಿದೀರ ನೋಡಿ ಅಲ್ವಾ? ಸೊ ಹಾಗಾಗಿ ಆ ಜ್ಞಾನದ ಶಕ್ತಿ ಎಷ್ಟಿದೆ ಅಂತ ನಾವ್ ತಿಳ್ಕೊಳ್ವಿ. ಸೊ ಹಾಗಾಗಿ ಅವನಂತಾನಂತೆ ಎಲ್ಲಿ ಹೋದ್ರು ಎಲ್ಲಿ ಹೋಗ್ಬೇಕನ್ನೋದು ತಿಳಿವಲ್ತಂತೆ. ತಿಳಿತಾ ಇರ್ಬೇಕಾದ್ರೆ ಒಂದ್ ಕ್ಷಣ ಏನಂದ್ರೆ, ಅವನು ಆ ಕುದುರೆ ಇರತ್ತಲ್ವಾ, ಆ ಕುದುರೆ ಮುಂದೆ
ಮೌನವಾಗಿ ನಿಂತು ಬಿಡ್ತಾನಂತೆ. ಏನಂದ್ರೆ ಏನೂ ತಿಳಿಲಾರ್ದಾಗ ನಾವು ಸುಮ್ಮನೆ ಕುತ್ಕೊಂಡ್ಬಿಡ್ತೀವಿ. ಏನು ತಿಳಿತಾ ಇಲ್ಲಪ್ಪ ದೇವ್ರೆ, ಏನು ನೀನೇ ಗತಿ ಅಂತ ಅಂತೀವಿ. ಕೈ ಎತ್ತೀವಿ ನೋಡಿ ಒಂದ್ ದಿವ್ಸ, ಅಲ್ವಾ? ಆವಾಗ್ಲೇ ದಾರಿ ಸಿಗೋದು ಮಾಸ್ಟರ್ಸ್. ಸೊ ಹಾಗಾಗಿ ಏನಂದ್ರೆ, ಅದಕ್ಕೆ ನೋಡಿ ನಮ್ಗೆಲ್ರಿಗೂ ಗೊತ್ತು, ದ್ರೌಪದಿ ಅಮ್ಮ ಏನ್ ಮಾಡಿದ್ಲು, ಎಲ್ಲಾರ ಮೇಲೂ ಡಿಪೆಂಡ್ ಆದ್ಲು. ಕೊನೆಗ್ ಕೈ ಎತ್ಬಿಟ್ಲು, ಏನ್ ಮಾಡ್ತೀಯ ಮಾಡಪ್ಪ ಕೃಷ್ಣ ಅಂತ. ಸೊ ಮಾಡಿದಾಗ ಬಂದ. ಹಾಗೆ ಅವನಿಗೂ ಏನೂ ತಿಳಿಲಿಲ್ವಂತೆ, ಸುಮ್ನೆ ಆ ಕುದುರೆ ಮುಂದೆ ಮೌನವಾಗಿ ನಿಂತಂತೆ. ಆಗ ಆ ಕುದುರೆ ಹೇಳ್ತಂತೆ ಮಾಸ್ಟರ್ಸ್, ಓ ನೀನೇಕೆ ಚಿಂತೆ ಮಾಡುವೆ, ಹತ್ರ ನೀನ್ ನನ್ ಮೇಲ್ ಹತ್ತು, ನಾನ್ ನಿನಗೆ ಎಲ್ಲಿ ನೆಮ್ಮದಿ ಇದೆ ಅಂತ ಗೊತ್ತು, ನಾನು ಆ ನೆಮ್ಮದಿ ಹತ್ರ ನೀನ್ ಕರ್ಕೊಂಡ್ ಹೋಗ್ತೀನಿ ಅಂತ ಅಂತೆ. ಅವನಿಗೆ ಚಕಿತ ಆಗ್ಬಿಡ್ತಂತೆ, ಸರ್ಪ್ರೈಸ್ ಆದ್ನಂತೆ. ಏನು ನನಗೆ ಕುದುರೆ ಹೇಳ್ತಾ ಇದ್ದೇನಾ? ನೋಡಿ, ಈ ಸಿಚುವೇಶನ್ ನಾವು ಅನ್ಭವಿಸಿರ್ತೀವಿ. ನಾವ್ ಅನ್ಕೊಂಡಿರ್ತೀವಿ ದೊಡ್ಡ 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 ಮಾಸ್ಟರ್ಸ್, ಇಲ್ಲಿ ಯಾರು ನೀವು ಆತರ ಇಲ್ಲ. ಕೆಲವೊಬ್ಬರ ಮನಸ್ಥಿತಿ ಇರತ್ತೆ, ಅವ್ರು ದೊಡ್ಡ ಪಿರಾಮಿಡ್ ಮಾಸ್ಟರ್ ರೀ, ಅವ್ರು ಹೇಳಿದ್ರೇನೆ ಹಂಗ್ರಿ ಅಂತ ಶಂಕದಲ್ಲಿ ಬಂದಾಗ ಕೆಲವೊಬ್ರಿಗೆ ತೀರ್ತಾ ಇರತ್ತೆ. ಆದ್ರೆ ನಮ್ಗ್ ಗೊತ್ತಿರಲ್ಲ, ಚಿಕ್ಕ ಚಿಕ್ಕ ಮಾತಲ್ಲೇ ನಮ್ಗೆ ಯಾರೋ ನಿನ್ನೆ ಮೊನ್ನೆ ಬಂದಂತ ಧ್ಯಾನಿಗಳಿಂದಲೇ ನಮ್ಗೆ ಎಷ್ಟೋ ಸಾರಿ ಚಮತ್ಕಾರಗಳು ನಮ್ ಜೀವನದಲ್ಲಿ ನಡೆಸ್ತವೆ. ನಾವು ಇಲ್ಲಿ ನೋಡ್ತಾ ಇರ್ತೀವಿ, ನಮಗ್ ಬೇಕಾಗಿರೋದು ಇಲ್ಲೇ ಇರತ್ತೆ, ಅಗಲ್ ಬಗಲ್ ಮೇ ರೈತಾ ಅಂತ ಹೇಳ್ತೀವಲ್ಲ, ಹಾಗಿರತ್ತೆ. ಸೊ ಹಾಗೆ ಅವನಿಗೆ ಚಕಿತ, ನಾನ್ ಇಷ್ಟು ಪಂಡಿತ, ನನಗೆ ನನ್ ಕುದುರೆ ತೋರಿಸ್ತೀರ ಅಂತಿದಲ್ಲಪ್ಪ ಅಂತ ಅನ್ಕೊಂಡು ಏನ್ ಮಾಡ್ತಾನೆ ಅವನು, ಆಯ್ತು ಅಂತ ಕುದುರೆ ಮೇಲೆ ಹೋಗ್ತಾನಂತೆ. ಆ ಕುದುರೆ ಏನಂದ್ರೆ ನೇರವಾಗಿ ಅಲ್ಲಿ ಲಾವೋಸ್ತ ಅನ್ನುವಂತ ಒಬ್ಬ ಪಂಡಿತ ಗುರು ಇರ್ತಾರಂತೆ, ಅವನ ಹತ್ರ ಬಂದ್ ನಿಲ್ಲತ್ತಂತೆ. ನಿಂತಾಗ ಅವ್ರೇನ್ ಮಾಡ್ತಾರಂತೆ, ಆ ಪಂಡಿತ ಆ ಸಂತರನ್ನ ನೋಡಿ ಅಲ್ಲಿ ಕೆಳಗಿಳಿತಾನಂತೆ. ಆ ಪಂಡಿತ ಆ ಸಂತರನ್ನ ನೋಡಿ ತನ್ನ ಅಳಿಲ ಒಂದು ಏನು ಒಂದು ತೋಡಿಕೆ ಇತ್ತಲ್ವ, ಅವನ್ ಮನಸ್ಥಿತಿ ಇತ್ತಲ್ವ, ಅದನ್ನ ಶೇರ್ ಮಾಡ್ಕೋತಾರಂತೆ. ಸಂತರೆ, ನಾನು ಓದದೇ ಇರುವಂತ ಗ್ರಂಥವೇ ಇಲ್ಲ, ಕೇಳದೇ ಇರುವಂತ ಶಾಸ್ತ್ರವೇ ಇಲ್ಲ, ಆದ್ರೂ ನನಗೆ ಆಂತರಿಕವಾಗಿ ಶಾಂತಿನೇ ಇಲ್ಲ. ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ. ನಾನು ಯಾರು ಅಂತ ಕೇಳ್ತಾನಂತೆ. ನೋಡಿ, ಯಾರ್ ಕೇಳ್ತಾರೆ? ಆ ಪಂಡಿತ ಕೇಳ್ತಾನೆ ಆ ಒಂದು ಗುರುವನ್ನ. ಸೊ ಎಂಬುದೇ ನನಗೆ ತಿಳಿದಾಗಿದೆ ಸಂತರೆ, ನಾನ್ ಏನ್ ಮಾಡ್ಲಿ ಅಂತ ಕೇಳ್ತಾರಂತೆ. ಆವಾಗ ಆ ಸಂತರಿಂದ ಒಂದು ಉತ್ತರ ಬರುತ್ತಂತೆ ಮಾಸ್ಟರ್ಸ್. ಏನಂದ್ರೆ, ಆ ಸಂತ ಹೇಳ್ತಾರಂತೆ, ನೀನ್ ಯಾರು ಎಂಬುದು ನಿನಗೆ ನಿನಗೆ ಗೊತ್ತಿಲ್ವೇ ಅಂತ ಕೇಳ್ತಾರಂತೆ. ನೀನ್ ಯಾರೆಂಬುದು ನಿನಗೆ ಗೊತ್ತಿಲ್ವೇ ಅಂತ ಕೇಳ್ತಾರಂತೆ. ಇಲ್ಲ ಅಂತ ಹೇಳ್ತಾರಂತೆ. ಆವಾಗ ಸಂತ ಹೇಳ್ತಾರಂತೆ, ನೀನ್ ಯಾರು ಎಂಬುದು ನಿನ್ನ ಕುದುರೆ ಮೇಲೆ ಹೇರಿದೆಯಲ್ಲ ಆ ಪುಸ್ತಕಗಳ ಗಂಟೆ ಹೇಳತ್ತೆ ಅಂತ ಹೇಳ್ತಾರಂತೆ. ನೋಡಿ, ಏನಂದ್ರೆ ನೀನೊಬ್ಬ ಮಹಾಪಂಡಿತ ಅಂತ. ನೋಡಿ, ಒಬ್ಬ ಗುರುವಿಗೆ ತನ್ನ ಶಿಷ್ಯನಲ್ಲಿರುವಂತ ಕ್ವಾಲಿಟಿ ಏನು ಅಂತ ಗೊತ್ತಿರತ್ತೆ. ಹಾಗೆ ಒಬ್ಬ ಗುರುವಿಗೆ ನನ್ನ ಶಿಷ್ಯನಲ್ಲಿ ಒಬ್ಬ ಗುರು ಇದ್ದಾನೆ ಅಂತ ಅಲ್ಲಿ ಇನ್ಹ್ಯಾನ್ಸ್ ಮಾಡ್ತಾರೆ, ನಮ್ಮಲ್ಲಿರುವ ಶಕ್ತಿಯನ್ನ ಹೊರಗೆ ತೆಗಿತಾರೆ. ನೋಡಿ, ನಾನು ಒಂದ್ ದಿವ್ಸ ಹೀಗೆ ನಿಮ್ ತರನೇ ಕೂತ್ಕೊಂಡಿದ್ದೆ. ನಾನು ಏನಂದ್ರೆ ನಿಮ್ ತರನೇ ಎಲ್ಲ ಕ್ಲಾಸಲ್ಲಿ ಜಾಯಿನ್ ಆಗ್ತಿದೆ. ಆದ್ರೆ ಒಂದ್ ದಿವ್ಸ ನನ್ನಲ್ಲಿರುವ ಒಂದು ಶಕ್ತಿಯನ್ನ ಆ ಗುರುಗಳು ಹೊರಗೆ ತೆಗೆದ್ರು, ಅಲ್ಲಿ ಗುರ್ತು ಮಾಡಿದ್ರು. ಜಯಶ್ರೀ, ನೀನ್ ಕ್ಲಾಸ್ ತಗೊಳಕ್ ಸ್ಟಾರ್ಟ್ ಮಾಡು, ಜಯಶ್ರೀ ನೀನ್ ಇದನ್ ಮಾಡು ಅಂತ. ನೋಡಿ, ಯಾಕೆ ನಮ್ಗೆ ಅಂದ್ರೆ ಅಲ್ಲಿ ಪ್ರತಿಯೊಬ್ಬನ ನನ್ನಲ್ಲಿರುವ ಟ್ಯಾಲೆಂಟ್ ಅನ್ನ ದಾಟಿದಂತ ವ್ಯಕ್ತಿಗೆ ಗೊತ್ತಿರತ್ತೆ ನೀನ್ ಏನು ಅನ್ನೋದಂತ. ಹಾಗೆ ಯಾವಾಗ್ಲೂ ಗುರು ಆದವನಿಗೆ ತನ್ನ ಶಿಷ್ಯನಲ್ಲಿರುವ ಶಕ್ತಿ ಏನು ಅಂತ ಗೊತ್ತಿರತ್ತೆ. ಸೊ ಹಾಗಾಗಿ ಎಲ್ಲವನ್ನ ಅರಿತಂತ ಆ ಸಂತ ಹೇಳ್ತಾರೆ, ನೀನ್ ಏನ ಕುದುರೆ ಮೇಲೆ ಗಂಟಿಟ್ಟಿದೆಯಲ್ಲ ಅದನ್ನ ನೋಡಿದ್ರೆ ಗೊತ್ತಾಗತ್ತೆ ಪಂಡಿತ ಅಂತ. ನೋಡಿ, ಯಾಕಂದ್ರೆ ನಮಗ್ ಏನ್ ಗೊತ್ತಿರತ್ತಲ್ಲ, ಅದು ಇನ್ನೊಬ್ರ ಹತ್ರ ಇದ್ದಾಗ ನಾವು ಸಡನ್ ಆಗಿ ಗುರ್ತು ಮಾಡ್ತೀವಿ, ಇವ್ರು ಅದೇ ತರ ಇದಾರಪ್ಪ ಅಂತ ಗುರ್ತು ಮಾಡ್ತೀವಲ್ಲ. ಹಾಗೆ ಎಲ್ಲವನ್ನ ಅರಿತಂತವ್ರಿಗೆ ಗೊತ್ತಿರತ್ತೆ. ಅರಬರ ಇರ್ತಾರಲ್ವಾ, ಅರ್ಧ ಖಾಲಿ ಇರೋ ಕೊಡಗಳೇ ತುಳುಕ್ತಾವೆ ಅಂತ ಹೇಳ್ತೀವಿ ನಾವು. ಸೊ ಸಂಪೂರ್ಣ ಆದವ್ರಿಗೆ ಎದುರುಗಡೆ ಇರುವಂತ ವ್ಯಕ್ತಿ ಏನು ಅಂತ ತಿಳಿಯತ್ತೆ. ಸೊ ಹಾಗಾಗಿ ಹೇಳ್ತಾರಂತೆ, ನೀನ್ ಮೇಲ್ ಹೇರಿದೆಯಲ್ಲ ಬುಕ್ ನೋಡಿದ್ರೆ ಗೊತ್ತಾಯ್ತು ನೀವು ಮಹಾಪಂಡಿತ ಅಂತ. ಅವಾಗ ಹೇಳ್ತಾರಂತೆ, ಆದ್ರೂ ನನಗೆ ಶಾಂತಿ ಸಮಾಧಾನ ದೊರಕ್ತಾ ಇಲ್ಲ, ಅದಕ್ಕೆ ನಾನ್ ಏನ್ ಮಾಡ್ಲಿ, ಪ್ಲೀಸ್ ಹೇಳಿ ಪಂಡಿತರೇ ಅಂತ ಹೇಳ್ತಾರಂತೆ. ನೋಡಿ, ಅಲ್ಲಿ ಆ ಪಂಡಿತರು ಹೇಳಿರುವಂತ ಉತ್ತರವನ್ನ ನಾವೆಲ್ಲರೂ ಇಲ್ಲಿ ಹೈಲೈಟ್ ಮಾಡ್ಕೋಬೇಕು ಮಾಸ್ಟರ್ಸ್. ಇದೇ ನನ್ನ ಒಂದು ಇವತ್ತಿನ ಕ್ಲಾಸಿನಲ್ಲಿ ನಾನು ಹೇಳಕ್ ಬಂದಿರುವಂತ ಮೇನ್ ಪಾಯಿಂಟ್. ಇದು ನನಗೆ ನಿಮ್ಗೆ ಬೇಕಾದಂತ ಪಾಯಿಂಟ್. ಏನಂದ್ರೆ, ಅವ್ರು ಹೇಳ್ತಾರಂತೆ, ಯಾರೋ ಆ ಸಂತ ಆ ಪಂಡಿತನಿಗೆ ಉತ್ತರ ಹೇಳ್ತಾರಂತೆ. ಏನಂದ್ರೆ, ಮೊದಲು ಆ ಪುಸ್ತಕದ ಗಂಟು ಹೊಳೆಯಲ್ಲಿ ಚೆಲ್ಲಿ ಬಾ ಅಂತ ಹೇಳ್ತಾರಂತೆ. ಆ ಪಂಡಿತನಿಗೆ ಒಂದು ಕ್ಷಣ ಏನು ಗೊತ್ತಾಗಲಿಂತ ಶಾಕ್ ಆಗ್ಬಿಡ್ತಾನಂತೆ ಅವನು. ಏನಂದ್ರೆ, ಸೋಚಿ ಬಾ. ಮರುಕ್ಷಣವೇ ಅವನ್ ಏನ್ ಮಾಡ್ತಾನಂತೆ, ಒಂದ್ ಸ್ವಲ್ಪ
ಅವ್ರು ಹೇಳಿದ ತಕ್ಷಣ ಶಾಕ್ ಆಗತ್ತಂತೆ. ಆಮೇಲೆ 1 ನಿಮಿಷ ಸೈಲೆಂಟ್ ಆಗ್ತಾರಂತೆ. ಸೈಲೆಂಟ್ ಆಗಿ ಏನ್ ಮಾಡ್ತಾರಂತೆ, ಸೈಲೆಂಟ್ ಆಗಿ ಕರೆಕ್ಟ್ ಅಲ್ವಾ ಅಂತ ಸಮಾಧಾನ ಕೊಟ್ಕೊಂಡು ಏನ್ ಮಾಡ್ತಾರಂತೆ, ಹೋಗಿ ಏನ್ ಮಾಡ್ತಾನಂತೆ, ಓಹೋ ಅಂತ ಒಂದ್ ಕ್ಷಣ ನೋಡಿ ಮರುಕ್ಷಣವೇ ಸುಧಾರಿಸ್ಕೊಂಡು ಏನ್ ಮಾಡ್ತಾರಂತೆ, ಆ ಪಂಡಿತ ತನ್ನ ವಿದ್ಯಮಯವಾದ ಅಂದ್ರೆ ವಿದ್ಯೆ ಎಂಬುವ ಮದದಲ್ಲಿದ್ದ ಅವನು. ಏನಿದ್ದ, ವಿದ್ಯೆ ಅನ್ನುವ ಮದದಲ್ಲಿದ್ದ. ಅದು ಅಳಿದು ಬಿಡ್ತಂತೆ ಅವನಿಗೇನಂತೆ, ಅಳಿದು ಬಿಡ್ತಂತೆ. ಆ ಅಳಿದ ತಕ್ಷಣ ಏನ್ ಮಾಡಿದಂತೆ, ಮಹಾ ಗುರುವಿಗೆ ಶರಣಾಗಿ ಬಿಟ್ಟ, ಪರಮ ಶಾಂತಿಯನ್ನ ಅನುಭವಿಸಿ ಬಿಟ್ಟ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಾಸ್ಟರ್ಸ್, ಮನುಷ್ಯನಿಗೆ ಎಲ್ಲರಿಗೂ ಮದ ಇರ್ತಾವಂತೆ, 5 ಮದ ಇರ್ತಾವಂತೆ. ಇದು ನಮ್ಮ ವಂಶಿ ಸರ್ ಯಾವಾಗ್ಲೂ ಹೇಳ್ತಾರೆ. ವಿದ್ಯಾ ಮದ, ಕುಲ ಮದ, ಹನ ಮದ, ಕುಲ ಮದ, ಹಾಗೆ ಈ ಪಾಂಡಿತ್ಯ ಅನ್ನುವಂತ ಕೆಲವೊಂದು ಮದ ಇರ್ತಾವಂತೆ. ಈ 5 ಮದಗಳಿಂದಲೇ ನಾವೇನ್ ಮಾಡ್ತೀವಿ, ವಿಕಾಸ ಆಗದೆ ನಮ್ಮನ್ನ ನಾವೇನಂದ್ರೆ ತಡ್ಕೊಂಡು ನಮ್ಗೆ ನಾವೇ ಬ್ಲಾಕೇಜ್ ಆಗಿ ಕುತ್ಕೊಂಡ್ಬಿಟ್ಟಿರ್ತೀವಿ ಮಾಸ್ಟರ್ಸ್. ಸೊ ಹಾಗಾಗಿ ಯಾವಾಗ ಅವನು ವಿದ್ಯಾ ಮದ ಅಂತಂದ್ರೆ ಇಲ್ಲಿ ಏನು, ನನಗೆಲ್ಲ ಗೊತ್ತು, ನಾವೆಲ್ಲರೂ ಏನಂದ್ರೆ ನನಗೆಲ್ಲ ಗೊತ್ತು. ಜಯಶ್ರೀ ಮೇಡಮ್ ಏನ್ ಸ್ಪೆಷಲ್ ಆಗಿ ಹೇಳ್ತಾರೆ, ನಾನ್ ಯಾವ್ದ್ ಬುಕ್ ಓದಿಲ್ಲ ಹೇಳಿ, ನಾನ್ ಯಾವ್ದೋ ಶಾಸ್ತ್ರವನ್ನು ಓದಿಲ್ಲ ಹೇಳಿ, ನನಗೆ ಮಹಾಭಾರತ ಗೊತ್ತು, ನನಗೆ ಆ ಶಾಸ್ತ್ರ ಗೊತ್ತು, ಈ ಶಾಸ್ತ್ರ ಗೊತ್ತು, ಇವ್ರೇನ್ ಹೇಳ್ತಾರ ನೋಡೋಣ, ಟೆಸ್ಟ್ ಮಾಡೋಣ, ಕೇಳೋಣ ಬಾ ಅಂತ ಕುತ್ಕೋತೀವಿ ನಾವು ಕೆಲವೊಂದ್ಸಲ. ಆದ್ರೆ ಇದೇ ಮಾಸ್ಟರ್ಸ್ ನಮ್ಮನ್ನ ಬ್ಲಾಕ್ ಮಾಡೋದು. ಯಾಕಂದ್ರೆ ನಾವು ಯಾವಾಗ ನನಗೇನು ಗೊತ್ತಿಲ್ಲ ಅಂತ ಕುತ್ಕೋತೀವಲ್ವಾ, ಆವಾಗ್ಲೇ ನಮ್ಗೆಲ್ಲ ಸಿಗೋದು. ನೋಡಿ, ನಾನು ಇಲ್ಲಿ ಕೂತಾಗ ಏನಂದ್ರೆ ನನಗೆ ಇದು ತಿಳಿದಿದೆ ಅಂತ ನಾನ್ ನಿಮ್ಗೆ ಹೇಳ್ತೀನಿ. ಅಲ್ಲಿ ಕೂತಾಗ ನನಗೇನು ಗೊತ್ತಿಲ್ಲ, ಇವತ್ ನಾನೇನು ಕಲ್ಕೋಬೇಕು ಅನ್ನುವಂತ ಒಬ್ಬ ಗುರು, ಒಂದು ಕಡೆ ಗುರು ಆಗ್ಬೇಕಂತೆ, ಒಂದು ಕಡೆ ಶಿಷ್ಯನೂ ಆಗ್ಬೇಕಂತೆ. ಯಾವಾಗ ಶಿಷ್ಯ ಆಗ್ತಾನಲ್ವಾ ಆವಾಗ್ಲೇ ಕಲಿಕೆ ಅಂತೆ ಮಾಸ್ಟರ್ಸ್. ಏನಂದ್ರೆ ನಾವು ಕೊನೆ ಉಸಿರಿರೋವರೆಗೂ ಶಿಷ್ಯರಾಗ್ಬೇಕು. ನಾವ್ ಏನ್ ಮಾಡ್ತೀವಿ, ಗುರು ಆಗಕ್ಕೆ ಬಡ್ಕೋತೀವಿ, ನಾನ್ ಗುರು ಆಗ್ಬೇಕು. ಗುರು ಆಗುವಂತ ಒಂದು ಸ್ಥಾನಕ್ಕೆ ಬರ್ಬೇಕಾದ್ರೆ ಎಷ್ಟು ಬೇಕು, ಅಲ್ಲಿ ಏನೇನ್ ಬೇಕು ಅನ್ನುವಂತ ಕ್ವಾಲಿಟಿಗಳ ಬಗ್ಗೆ ನಾವು ತಿಳ್ಕೊಬೇಕು. ನಾವೇನಂದ್ರೆ ಇಲ್ಲಿ ಕುತ್ಕೊಂಡು ಹೇಳೋದ್ ದೊಡ್ಡ ಮಾತಲ್ಲ, ಆದ್ರೆ ಆ ಕ್ವಾಲಿಟಿಗಳು ಬರ್ಬೇಕಾದ್ರೆ ನಾನು ಎಷ್ಟು ತಪನ ಮಾಡ್ಬೇಕು, ಎಷ್ಟು ಸಾಧನೆ ಮಾಡ್ಬೇಕು, ನನ್ನಲ್ಲಿರುವಂತ ಯಾವ್ಯಾವ ಮದ ಹೋಗ್ಬೇಕು, ಯಾವ ಅರಿಷಡ್ ವರ್ಗಗಳನ್ನ ನಾನು ಕಳ್ಕೋಬೇಕು, ಅದನ್ನು ಹೋದಾಗ್ಲೇ ಸಂಪೂರ್ಣವಾಗಿ ಆ ಅರಿಷಡ್ ವರ್ಗಗಳು ಹೋದಾಗ್ಲೇನೆ ನಾವೇನಂದ್ರೆ ಒಬ್ಬ ಗುರು ಅನಿಸ್ಕೊಳಕ್ಕೆ ಸಾಧ್ಯ. ಬರೀ ನಾವೆಲ್ರು ಅಯ್ಯೋ ಗುರು ಅಂತ ಅಲ್ಲ. ಸೊ ಹಾಗಾಗಿ ಏನಂದ್ರೆ ಯಾವಾಗ ಅವನ ವಿದ್ಯೆ ಅನ್ನುವಂತ ಮದ ಅಳದ್ ಬಿಡತ್ತಲ್ವಾ, ಆವಾಗ ಏನ್ ಮಾಡ್ತಾರಂತೆ, ಆ ಗುರುವಿಗೆ ಶರಣಾಗತಿ ಆಗ್ಬಿಟ್ಟು. ಯಾಕಂದ್ರೆ ಅದನ್ನ ಒಳಗಡೆ ಇರುವಂತ ಈ ಸಮಸ್ಯೆಯನ್ನ ಯಾರು ಕಂಡುಹಿಡಿತಾರಲ್ಲ ಅವರೇ ನಿಮ್ ಗುರು. ಇವಾಗ ನಾವೇನ್ ಅನ್ಕೊಡ್ತೀವಿ, ದೊಡ್ಡ ಗುರುಗಳೇ ನಮ್ ಗುರುಗಳು ಅನ್ಕೋತೀವಿ. ಇಲ್ಲ, ನಿಮ್ಮ ಸಮಸ್ಯೆ ಏನು ಅಂತ ನಿಮ್ ಮಕ್ಕಳೇ, ನಿಮ್ಮ ಪುಟ್ಟ ಮಗು, ನಿಮ್ ಮನೆಯಲ್ಲಿರೋ ಒಂದ್ ಮಗುವೇ ನಿಮ್ಗೆ ಗುರು ಆಗತ್ತೆ. ನಿಮ್ ಸಮಸ್ಯೆ ಏನು ಅಂತ ಹೇಳಿರುತ್ತೆ, ಅದು ನಿಮ್ಮಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಂಡು, ಅಮ್ಮ ನೋಡ್ ನೀನ್ ಹಿಂಗೆ ಅಂತ ಹೇಳ್ದೆ, ಏನ್ ದೊಡ್ಡ ಬಾರಿ ನಿನಗೇನ್ ಗೊತ್ತಾ ಅಂತ ನಮ್ ಮಗುನ ನಾವ್ ಸುಮ್ನೆ ಕೊಡ್ತೀವಿ. ನಮಗ್ ಗೊತ್ತಿಲ್ಲ ಮಾಸ್ಟರ್ಸ್, ನಮ್ ಮಕ್ಕಳು ಒಂದೊಂದ್ಸರಿ ನಮ್ ಗುರು ಆಗ್ತಾರೆ. ಪುಟ್ಟ ಮಕ್ಕಳ ಮಾತನ್ನ ಕೇಳಿ, ಯಾಕಂದ್ರೆ ಅಲ್ಲಿ ಫಿಲ್ಟರ್ ಇರಲ್ಲ, ಇಲ್ಲಿ ಏನಿರುತ್ತೆ ಇಲ್ಲಿ ಸೈಲೆಂಟ್ ಆಗಿ ಹೇಳ್ಬಿಡ್ತಾರೆ. ನಾವಾದ್ರೆ ಅಯ್ಯೋ ನಾನು ಇಲ್ಲಿ ಬಂದಿದ್ದೀನಿ ಮಾವತಾರ್ ಬಾಬಾಜಿ ಫೌಂಡೇಶನ್ ಅಲ್ಲಿ, ಶಶಿಕಲಾ ಅಮ್ಮ ಕುತ್ಕೊಂಡಿದ್ದಾರೆ, ಇಲ್ಲಿ ಹಿರೇಮಠ ಅಮ್ಮ ಕುತ್ಕೊಂಡಿದ್ದಾರೆ, ಅನುರಾಧ ಅಮ್ಮ ಕುತ್ಕೊಂಡಿದ್ದಾರೆ, ನಮ್ ಶ್ಯಾಮಲಮ್ಮ ಕುತ್ಕೊಂಡಿದ್ದಾರೆ, ಅವರೆಲ್ಲ ಗೊತ್ತಲ್ವಾ ನನ್ಗೆ, ನಾನು ಮಾತಾಡ್ಬೇಕಾದ್ರೆ ಸ್ವಲ್ಪ ಫಿಲ್ಟರ್ ಹಾಕ್ತೀನಿ, ಅವ್ರ ಮನ್ಸಿಗೆ ನೋವಾಗ್ಬಾರ್ದು. ಅದೇ ನೋಡಿ ನಮ್ ಮಕ್ಳು ಹೋಗಮ್ಮ ಅಂತಾರೆ ಅಲ್ವಾ, ನೀನ್ ಹೋಗೋಗು ಅಂತಾರೆ, ಹೋಗಪ್ಪ ನಾನಾಗಲ್ಲ. ಯಾಕಂದ್ರೆ ಆ ಮಕ್ಕಳಿಗೆ ಭಯ ಇಲ್ಲ ಮಾಸ್ಟರ್ಸ್. ಆಮೇಲೆ ಅಲ್ಲಿ ಬಯಕೆ ನನ್ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ನಾನ್ ನೆಕ್ಸ್ಟ್ ಟೈಮ್ ಬಂದಾಗ ಇವ್ರೆಲ್ಲ ನನ್ ಜೊತೆ ಇರ್ಬೇಕಪ್ಪ, ನೆಕ್ಸ್ಟ್ ಕ್ಲಾಸಿಗೆ ಬರ್ಬೇಕು ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ನನ್ನಂತ ಮೂರ್ಖ ವ್ಯಕ್ತಿನೇ ಯಾರಲ್ಲ. ನನ್ನ ಹತ್ರ ಆ ಎಸೆನ್ಸ್, ಆ ಪರಿಮಳ ಇದ್ರೆ ನೀವು ಖಂಡಿತ ಬರ್ತೀರಾ. ಇಲ್ಲಿ ನಂಬರ್ ಮುಖ್ಯ ಅಲ್ಲ, ಯಾರು ಏನ್ ತಿಳ್ಕೋಬೇಕು ಅಂತ ಇದ್ದಾರೆ ಅದು ಮುಖ್ಯ ಇರುತ್ತೆ. ಅವ್ರು ಓಡೋಡ್ ಬರ್ತಾರೆ. ಧ್ಯಾನದ ಹಸಿವು, ತಪನ ಯಾರಿಗಿರತ್ತೆ ಅವ್ರೆಲ್ಲ ಬರ್ತಾರೆ. ನಾನ್ ತಿಳ್ಕೋಬೇಕು ಅಂತ ಹಸಿವು ಯಾರಿಗಿರತ್ತೆ ಅವ್ರೆಲ್ಲರೂ ಬರ್ತಾರೆ. ಯಾವ ಪ್ಲಾಟ್ಫಾರ್ಮ್ ಆದ್ರೂ ಬರ್ತಾರೆ. ಸೊ ಹಾಗಾಗಿ ಅವತ್ತವನಂತೆ ಯಾವಾಗ್ಲೂ ಒಬ್ಬ ಗುರು ಇರ್ಬೇಕಂತೆ ಮಾಸ್ಟರ್ಸ್. ನಮ್ಗೆ ಒಬ್ಬ ಗುರು ಇದ್ರೆ, ಯಾಕೆ ಗುರು ಈ ಎಲ್ಲ ಒಂದು ತಪನಗಳಲ್ಲಿ ಅಂದ್ರೆ ಈ ಎಲ್ಲದ್ರಲ್ಲಿ ಬೆಂದು ಬಾಗಿ ಬೆಂಡಾಗಿ ಒಂದು ಸ್ಥಾನಕ್ಕೆ ಬಂದ್ ನಿಂತಿರ್ತಾರಂತೆ. ಆ ಗುರು ಮಾತ್ರ ನಮ್ಗೆ ದಾರಿ ತೋರ್ಸೋಕೆ ಸಾಧ್ಯ. ಯಾರ್ಯಾರು ನಮ್ಗೆ ತೋರ್ಸೋಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅಷ್ಟು
ಎಷ್ಟು ಪಂಡಿತನಾದ್ರೂ ಕೂಡ ಏನಂದ್ರೆ ಅವನಲ್ಲಿ ಇರುವಂತ ಕೆಲವು ಒಂದೇ ಒಂದು ಪಾಯಿಂಟ್ ಅನ್ನ ಯಾರು ಅಲ್ಲಿ ಹಿಡಿದು ಹೇಳಿದ್ರಂದ್ರೆ ನಿನ್ ಹತ್ರ ವಿದ್ಯಾಮದ ಇದೆಯಪ್ಪ, ಹೋಗಿ ಎಲ್ಲ ಬುಕ್ಗಳನ್ನ ಹೋಗಿ ಪುಸ್ತಕಗಳನ್ನ ಹೋಗಿ ಹೊಳೆಯಲ್ಲಿ ಹಾಕು ಅಂತ ಹೇಳಿರುತ್ತೆ. ಸೊ ಹಾಗಾಗಿ ಆ ಗುರುವಿನ ಯಾವಾಗ ಅವನು ಶರಣಾಗತಿ ಆದ ಮಾಸ್ಟರ್ಸ್, ಅವನು ಪರಮ ಶಾಂತಿಯನ್ನ ಅನುಭವಿಸಿದಂತ ಅಂತ ನಿರಾಭಾರಿಯಾದ ಸದ್ಗುರುಗಳ ಅಮೃತ ವಾಣಿಯನ್ನೇ ಕೇಳೋದೆ ಶ್ರವಣ ಸಾಧನ. ಸಾರಿ ಮಾಸ್ಟರ್ಸ್, ನಾನು ಹೇಳಿದೆ ಆಗ್ಲೇ ಶ್ರವಣ ಸಾಧನ ಅಮೃತ ಸಾಧನೆ ಅಂತ ಹೇಳಿದೆಲ್ಲ, ಆ ಅಮೃತ ಸಾಧನೆ ಆಗ ಶ್ರವಣ ಸಾಧನ, ಆ ಶ್ರವಣ ಭಕ್ತಿ. ನೋಡಿ ನಾವೆಲ್ಲ ಕುತ್ಕೊಂಡಿದೀವಿ, ಈಗ ನೀವು ನಾನು ಹೇಳೋದನ್ನ ತನ್ಮಯವಾಗಿ ಕೇಳಿದ್ರೆ ನಿಮ್ಗೆ ಭಾವನೆ ಆ ಕಡೆ ಈ ಕಡೆ ಓಡಾಡಿದ್ರೆ ನೀವು ಇಲ್ಲೇ ಕಾನ್ಸಂಟ್ರೇಷನ್ ಮಾಡಿ ಕೇಳಿದ್ರೆ ಅದೇ ಶ್ರವಣ ಭಕ್ತಿ. ಅಂದ್ರೆ ಭಕ್ತಿ ಬರೀ ದೇವ್ರ ಮೇಲೆ ಅಲ್ಲ, ಶ್ರವಣದ ಮೇಲೂ ಇರ್ಬೇಕು. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಕೇಳೋದ್ರ ಮೇಲೂ ಇದ್ರೆ ಆ ಶ್ರವಣ ಭಕ್ತಿ ಆಗತ್ತಂತೆ. ಆದ್ದರಿಂದ ಏನಾಗತ್ತಂತೆ, ಯಾವಾಗ ಶ್ರವಣ ಸಾಧನೆ ಶ್ರವಣ ಭಕ್ತಿ ಎರಡೂ ಸೇರಿ ಮಾಸ್ಟರ್ಸ್ ಒಂದಾಗತ್ತೆ, ಆವಾಗ ಭಾವ ವಿಕಾಸವಾಗತ್ತಂತೆ. ಅಂದ್ರೆ ನಮಗ್ ಬೇಕಾಗಿರೋದು ಭಾವ ವಿಕಾಸ. ನಾವೇನ್ ಅನ್ಕೊಂಡ್ಬಿಡ್ತೀವಿ ದೇಹ ವಿಕಾಸ, ವಿದ್ಯಾರ್ಜನೆ ವಿಕಾಸ ಅಂತ ಅನ್ಕೊಂಡಿರ್ತೀವಿ. ಇಲ್ಲ, ನಮಗೆ ಬೇಕಾಗಿರೋದು ಭಾವ ವಿಕಾಸ ಮಾಸ್ಟರ್ಸ್. ಯಾವಾಗ ಅಂದ್ರೆ ಇವೆಲ್ಲಗಳ ಒಂದು ಕ್ವಾಲಿಟಿ ನಮ್ಮಲ್ಲಿ ಬಂದಾಗ ನಮ್ಮ ಭಾವ ಅನ್ನೋದು ವಿಕಾಸವಾಗಕ್ಕೆ ಸ್ಟಾರ್ಟ್ ಆಗತ್ತೆ. ಆವಾಗ ಜೀವನದಲ್ಲಿ ಯುಕ್ತಿಯನ್ನ ಅಂದ್ರೆ ನಮ್ಮ ಆತ್ಮದ ಉನ್ನತಿಗಡೆಗಡೆ ನಾವು ಹೋಗ್ತೀವಿ ಅಂತ ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅವರು ಹೇಳಿದ್ದಾರೆ. ಈ ಒಂದು ಮಾತನ್ನ ಕೇಳಿದಾಗ ನನ್ನ ಅನಿಸಿಕೆಗಳನ್ನ ಒಂದೊಂದಾಗಿ ನಾನು ನಿಮ್ಗೆ ತಿಳಿಸ್ಕೊಂತ ಬಂದೆ ಮಾಸ್ಟರ್ಸ್. ಏನಂದ್ರೆ ನಮ್ಗೆಲ್ಲ ಗೊತ್ತಿದೆ, ನಮ್ಮ ಗಾದೆ ಮಾತುಗಳು ನಮ್ಗೆಲ್ಲರಿಗೂ ಗೊತ್ತಾಗ, ವೇದ ಸುಳ್ಳಾಗ್ಬೋದು ಗಾದೆ ಮಾತು ಸುಳ್ಳಾಗಲ್ಲ ಅನ್ನೋ ಮಾತು ನಮ್ಗೆ ಗೊತ್ತಿದೆ. ಪುಸ್ತಕದ ಬದ್ನೆಕಾಯಿ ಆಗ್ಬೇಡ ಅಂತ ನಮ್ ಹಿರಿಯರು ಹೇಳ್ತಾ ಇದ್ರು. ಸೊ ಹಾಗಾಗಿ ನಾವೆಲ್ಲೋ ಒಂದ್ ಕಡೆ ಪುಸ್ತಕದ ಬದ್ನೆಕಾಯಿ ಆಗ್ತೀವಿ. ನೋಡಿ ನಿಜವಾಗ್ಲೂ ನಾನು ಎಷ್ಟೋ ಜನರ ನೋಡಿದೀನಿ, ಮೇಡಮ್ ನಾನು ಮಹಾಭಾರತವನ್ನ ಗೀತಾ ಸಾರವನ್ನ ಅಷ್ಟು ಓದಿದೀನಿ ಮೇಡಮ್, ಆ ಉಪನಿಷತ್ ಓದಿನಿ ಈ ಉಪನಿಷತ್. ಹೌದು, ನೀನ್ ಎಲ್ಲಾ ಓದಿದ್ಯಾ, ಆದ್ರೂ ಏನ್ ತಿಳ್ಕೊಬೇಕಾಗಿದೆ ಅದನ್ನೇ ತಿಳ್ಕೊಳ್ದಿದ್ರೆ ಉಪಯೋಗ ಏನು? ಓದಿ ಉಪಯೋಗ ಏನು? ಬರೀ ಓದೋದಲ್ಲ, ಅದರಲ್ಲಿರೋ ವಿಷಯವನ್ನ ಅರಿತು ಅದನ್ನ ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀಯಾ? ಅದನ್ನ ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಆ ಅಮೃತ ಧಾರೆಯನ್ನ ನೀ ಕುಡಿದಾಗ, ಆ ಸಂತರು ಶರಣರು ಬರೆದಂತ ಕಥೆಗಳನ್ನ ಪುಸ್ತಕಗಳನ್ನ ನೀನು ಓದಿದಾಗ ಆ ಅಮೃತ ಧಾರೆಯನ್ನ ನೀನೇನ್ ಮಾಡಿದೆ, ಶ್ರವಣದಿಂದ ನೀನು ಕೇಳಿಸ್ಕೊಂಡು ಅದರಿಂದ ಬಂದಂತ ಅರ್ಥವನ್ನ ನಿನ್ನ ದೇಹದೊಳಗೆ ನೀನು ನಿನ್ನ ಜೀವನದಲ್ಲಿ ಇಳಿಸ್ಕೊಂಡಾಗ್ಲೇ ಭಾವ ವಿಕಾಸವಾಗತ್ತೆ. ಆದ್ರೆ ನಾವೆಲ್ಲರೂ ಯಾವ ವಿಕಾಸಕ್ಕೆ ಹೋಗ್ತೀವಿ ಮಾಸ್ಟರ್ಸ್? ಭಾವನೆ. ನೋಡಿ ನಮ್ಮ ಇನ್ನೊಂದು ಗಾದೆ ಇದೆ, ಭಾವನೆ ಶುದ್ಧವಿದ್ದರೆ ಭಾಗ್ಯಕ್ಕೇನು ಕಡಿಮೆ ಅಂತ. ಒಂದೇ ಒಂದು ಅಸ್ತ್ರ ಮಾಸ್ಟರ್ಸ್, ನಿಮ್ಮ ಭಾವನೆ ಅನ್ನೋದು ಒಂದು ಶುದ್ಧ ಇದ್ರೆ ನೀವು ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ ಎಷ್ಟೋ ಜನರ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಇವತ್ತು ನಾನ್ ಕುಂತಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಏನಂದ್ರೆ ನಿಮಗೆ ಕೇವಲ ಭಾವನೆಯನ್ನ ಶುದ್ಧ ಮಾಡ್ಕೊಳ್ಳಿ. ನಾವೇನ್ ಅನ್ಕೋತೀವಿ, ಮೇಡಮ್ ನಾನು ಅಷ್ಟು ಬುಕ್ ಓದಿದೀನಿ, ಇಷ್ಟು ಬುಕ್ ಓದಿ, ಆ ಪುಸ್ತಕ ಓದಿನಿ, ಈ ಪುಸ್ತಕ, ನಾನು ಆ ಮೆಡಿಟೇಷನ್ ಟೆಕ್ನಿಕ್ ಕಲ್ತಿದ್ದೀನಿ ಮೇಡಮ್, ಈ ಮೆಡಿಟೇಷನ್ ಟೆಕ್ನಿಕ್ ಕಲ್ತಿದ್ದೀನಿ, ನಾನು 3 ತಾಸು ಕುತ್ಕೋತೀನಿ, 4 ತಾಸು ಕೂತೀನಿ. ಹೌದು, ಎಲ್ಲಾ ಮಾಡ್ತಾ ಇದ್ದೀವಿ, ಆದ್ರೂ ನನ್ನ ಜೀವನ ಯಾಕೆ ಸ್ಟಕ್ ಆಗಿದೆ, ನಾನು ಏನ್ ಮಾಡ್ಬೇಕಾಗಿದೆ ಅಂತ ತಿಳಿತಾ ಇಲ್ಲ ಅನ್ಕೋತೀವಿ. ಯಾಕೆ ಈ ಸಮಸ್ಯೆ ನನ್ ಹೋಗ್ತಾ ಇಲ್ಲ ಅಂತ ನಾವು ತಿಳ್ಕೊತಾ ಇಲ್ಲ. ಏನಂದ್ರೆ ನನ್ನಲ್ಲಿ ಏನು ತಿಳ್ಕೊಂಡಿದೀನಿ, ಏನ್ ಓದಿದೀನಿ, ಏನ್ ಕಲ್ತಿದೀನಿ, ಅದನ್ನ ನನ್ನೊಳಗೆ ಅಳವಡಿಸಿಕೊಂಡಿದ್ದೀನ ಅನ್ನುವಂತ ಸೆಲ್ಫ್ ಚೆಕ್ ಬೇಕು ಮಾಸ್ಟರ್ಸ್. ಅದನ್ನ ಅಳವಡಿಸಿಕೊಂಡಾಗ ನಾನು ಏನ್ ಆಗಿದ್ದೀನಿ ಅಂದ್ರೆ, ನಾವ್ ಹೇಳ್ತೀವಿ ಮೇಡಮ್ ಧ್ಯಾನಕ್ ಬಂದ ತಕ್ಷಣ ನಮ್ ಕೋಪ ಹೋಗ್ಬಿಡ್ತು ಮೇಡಮ್. ಯಾಕೆ ಅಂದ್ರೆ ಆ ಶಾಂತಿಯನ್ನ ನಮ್ಗೆ ಏನಂದ್ರೆ ನಾವು ಈ ಮೈಂಡ್ಗೆ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಮುಂಚೆ ಅಯ್ಯೋ ನಾನ್ ಹಿಂಗ್ ಮಾಡಿದ್ರೆ ಹೇಗೆ, ಹಂಗ್ ಮಾಡಿದ್ರೆ ಅವ್ರು ನನಗ್ ಹಿಂಗಂದ್ರು, ನನಗ್ ಕೋಪ ಬರಲ್ಲ ಮೇಡಮ್. ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗುವ ಹೊತ್ನ ಹಿಂಗ್ ಅಂದ್ಬಿಟ್ರು, ನನ್ ಮಗು ಹಿಂಗ್ ಅಂದ್ಬಿಡ್ತು, ಅದಕ್ಕೆ ನನ್ ಕೋಪ ಬಂತು. ಆದ್ರೆ ನಾವೇನ್ ಅನ್ಕೋತೀವಿ, ಕೋಪ ಅನ್ನೋದು ನನ್ನ ಒಳಗಡೆ ಇದ್ದಿದ್ರಿಂದ ತಾನೇ ಬಂತು ಅಂತ ನಾವು ಒಂದ್ ದಿವ್ಸ ಆದ್ರೂ ಯೋಚನೆ ಮಾಡ್ತೀವ ಮಾಸ್ಟರ್ಸ್? ಇಲ್ಲ. ಸೊ ಹಾಗಾಗಿ
ಏನಿರತ್ತೆ ನಾವು ಅದೇ ಹೊರಗಡೆ ಬರುತ್ತೆ. ಸೊ ಹಾಗಾಗಿ ನಮ್ಮ ಹತ್ರ ಏನಿರುತ್ತೆ ನಾವು ಅದನ್ನೇ ಕೊಡ್ತೀವಿ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು. ಸೊ ಯದ್ಭಾವಂ ತದ್ಭವತಿ ಅಂತಾರೆ. ಯಾವಾಗ ನಮ್ಮ ಭಾವನೆಗಳು ವಿಕಾಸ ಆಗತ್ತಲ್ಲ ಮಾಸ್ಟರ್ಸ್, ಭಾವನೆಗಳ ವಿಕಾಸ ಅಂದ್ರೆ ನಮ್ಮ ಈ ಬ್ರಹ್ಮಾಂಡದ ಸೃಷ್ಟಿ ನೇಮ ಅಂದ್ರೆ ಪ್ರೀತಿ. ಎಲ್ಲಿ ಅನ್ಕಂಡೀಷನಲ್ ಲವ್ ಇರತ್ತಲ್ಲ ಮಾಸ್ಟರ್ಸ್, ಅಲ್ಲಿ ಭಾವನೆ ವಿಕಾಸ ಆಗತ್ತೆ. ನನ್ನನ್ನು ನೋಡಿದ ತಕ್ಷಣ ನಿಮ್ಗೇನಾದ್ರೂ ಪ್ರೀತಿ ಬರ್ತಾ ಇದೆ ಅಂದ್ರೆ ನಿಮ್ಮಲ್ಲಿ ಆ ಪ್ರೀತಿಯ ಸೆಲೆ ಇದೆ ಅಂತ ಅರ್ಥ. ಯದ್ಭಾವಂ ತದ್ಭವತಿ. ನಿಮ್ಮಲ್ಲಿ ಆ ಪ್ರೀತಿ ಇದೆ ಅಂತ ನಾನ್ ನೋಡಿದ ತಕ್ಷಣ ಪ್ರೀತಿ ಬರ್ತದೆ. ಅದು ಏನಂದ್ರೆ ನೀವು ಕಂಡೀಷನ್ ಹಾಕಿಲ್ಲ ಇಲ್ಲಿ. ಅಂದ್ರೆ ಮೇಡಮ್ ನನಗ್ ಬೇಕಾದ ವಿಷಯನೇ ಹೇಳ್ಬೇಕು ಅಂತ ನೀವು ಅನ್ಕಂಡೀಷನಲ್ ಆಗಿ ಬಂದ್ ಕುತ್ಕೊಂಡಿದೀರ. ಏನಂದ್ರೆ ಇವತ್ ನನ್ಗೇನೋ ಸಿಗತ್ತೆ, ಜಯಶ್ರೀ ಮೇಡಮ್ ಬಂದಾಗ ಏನೋ ಒಂದ್ ಹೊಸದ್ ಹೇಳ್ತಾರೆ ಅಂತ. ಸೊ ಯಾವಾಗ ನಾವು ಈ ತರ ಕುತ್ಕೋತೀವಲ್ಲ ಮಾಸ್ಟರ್, ನನಗೇನು ಗೊತ್ತಿಲ್ಲ, ನಾವೆಲ್ಲರೂ ಏನ್ ಅನ್ಕೋತೀವಿ, ನಾನ್ ಆ ಬುಕ್ ಓದಿದೀನಿ, ಈ ಬುಕ್ ಓದಿದೀನಿ, ಅಷ್ಟು ನನ್ ಮನೇಲಿ ಪುಸ್ತಕದ ಭಂಡಾರವಿದೆ, ನನಗೆ ಗೊತ್ತಿಲ್ದವ್ರು ಏನು ಅಂತ ನಾವ್ ಹೇಳಕ್ ಹೋಗ್ತೀವಿ. ಹಾಗೆ ನಾವ್ ಯಾರಾದ್ರೂ ಈ ತರ ಹೇಳಕ್ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ, ನನಗಿದ್ ಗೊತ್ತು, ನಾನು ಇದನ್ನೆಲ್ಲಾ ಮಾಡಿದೀನಿ ಮೇಡಮ್, ಇದೆಲ್ಲಾ ನನಗೆ ಬರುವಂತ ಕೆಲವೊಂದ್ ಚಾಲೆಂಜ್ ಅಲ್ಲಿ ನನ್ಗೆ ಯಾರಾದ್ರೂ ಸಮಸ್ಯೆಗಳು ಹೇಳಕ್ ಬಂದಾಗ ನಾನ್, ಇಲ್ಲ ಮೇಡಮ್ ನೀವು ಈ ತರ, ಮೇಡಮ್ ನಾನು ಇದನ್ನೆಲ್ಲಾ ಮಾಡಿದೀನಿ ಮೇಡಮ್, ಆ ಕ್ಲಾಸ್ ಅಲ್ಲಿ ಅವತ್ ಹೇಳಿದ್ರು ಮೇಡಮ್, ಆ ಟೆಕ್ನಿಕ್ ಯೂಸ್ ಮಾಡಿದೀನಿ ಮೇಡಮ್, ಆ ಜ್ಯೋತಿಷ್ಯ ಹತ್ರ ಹೋಗಿದ್ದೆ ನಾನು, ಅವ್ರು ನನಗೆ ಇದನ್ನ ಹೇಳಿದ್ರು ಮೇಡಮ್, ಅದನ್ನೂ ಮಾಡಿದೀನಿ. ಅಂದ್ರೆ ನಾವ್ ಎಲ್ಲಾನು ಮಾಡಿದೀನಿ, ಆದ್ರೆ ನನಗೇನೋ ಆಗ್ತಾ ಇಲ್ಲ, ನೀನ್ ಇನ್ನೂ ಏನೋ ಒಂದ್ ತಿಳ್ಕೊಬೇಕಾಗಿದೆ ಅಲ್ವಾ. ನೀನ್ ಏನ್ ತಿಳ್ಕೊಬೇಕಾಗಿದೆ, ನಿನ್ನ ಭಾವನ ವಿಕಾಸ. ನನ್ಗೆಲ್ಲಾ ಗೊತ್ತು, ನನ್ಗೆಲ್ಲಾ ಬರುತ್ತೆ, ನನ್ಗೆಲ್ಲಾ ಟೆಕ್ನಿಕ್ ಗೊತ್ತು, ನನ್ ಜ್ಯೋತಿಷ್ಯರು ಹೇಳಿದ್ದಾರೆ, ಹಾಗೆ ನಿನ್ನನ್ನ ನೀನ್ ರೆಸ್ಟ್ರಿಕ್ಷನ್ ಹಾಕೊಂಡಿದ್ದೆ. ಆ ಪಂಡಿತ ಏನ್ ಮಾಡಿದ, ಸಕಲ ವಿದ್ಯಾ ಪಾರಂಗತ, ಸಕಲ ಶಾಸ್ತ್ರಗಳ ಪಾರಂಗತ ಅಂತ ಅವನು ಒಂದು ವಿದ್ಯೆಯ ಮದ ಇತ್ತು. ಹಾಗೆ ನಾವು ಮೇಡಮ್, ನಾನ್ ಬೆಳಗ್ಗೆಯಿಂದ ಎಷ್ಟು ಸಾಧ್ಯ ಆಗತ್ತೆ ಆ ಜೂಮ್ ಅಲ್ಲಿ ನಾನ್ ಕುತ್ಕೋತೀನಿ, ಅಲ್ಲಿ ಎಲ್ಲಾ ಮಾಸ್ಟರ್ಸ್ ಮಾತ್ ಕೇಳ್ತೀನಿ. ಹೌದು, ಇಲ್ಲಿ ಕೇಳಿ ಈ ಕಡೆ ಬಿಟ್ಬಿಟ್ರೆ ಶ್ರವಣ ಸಾಧನೆನೇ ಮಾಡಿಲ್ಲ ನಾವು. ಇಲ್ಲಿ ಎರಡು ಕಿವಿ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ಭಗವಂತ, ಚೆನ್ನಾಗಿ ಆಲಿಸು, ಇದನ್ನ ಒಂದೇ ನಮ್ ತಲೆ ಕೊಟ್ಟಿದ್ದಾನೆ, ಚೆನ್ನಾಗಿ ವಿಚಾರ ಮಾಡು. ನಿನ್ನ ಕಣ್ಣನ್ನ ಎರಡು ಕೊಟ್ಟಿದ್ದಾನೆ, ಎಷ್ಟು ಸಾಧ್ಯವೋ ಅಷ್ಟು ನೋಡು. ಮೂಗ್ ಒಂದೇ ಕೊಟ್ಟಿದ್ದಾನೆ, ಹೊಳ್ಳೆಗಳು ಎರಡಿರ್ಬೋದು, ಮೂಗ್ ಒಂದೇ ಕೊಟ್ಟಿದ್ದಾನೆ. ಯಾಕಂದ್ರೆ ಮೂಗ್ ಒಂದೇ ಇದೆ ಅಂದ್ರೆ ಏನಂದ್ರೆ ಒಳ್ಳೇದೇ ಉಸಿರಾಡ್ಸು, ಒಂದು ಒಳ್ಳೇದ್ ಉಸಿರಾಡ್ಸು, ಒಂದ್ ಕೆಟ್ಟದನ್ನ ಬಿಡು ಅಂತ. ಆದ್ರೆ ಬಾಯಿ ಮಾತ್ರ ಒಂದೇ ಕೊಟ್ಟಿದ್ದಾನೆ ಮಾಸ್ಟರ್. ಯಾಕಂದ್ರೆ ನೀನ್ ಏನ್ ತಿಳ್ಕೊಂಡಿದೀಯಲ್ಲ, ಹೆಚ್ಚಾಗಿ ತಿಳ್ಕೊ, ಹೆಚ್ಚಾಗಿ ನೀನು ಬುದ್ಧಿಯನ್ನ ಉಪಯೋಗಿಸು, ನಿನ್ನ ತಿಳುವಳಿಕೆ ಮಾಡು, ಆದ್ರೆ ಮಾತು ಕಡಿಮೆ ಮಾಡು. ನಾನ್ ತಿಳ್ಕೊಂಡೆ ಅನ್ನುವ ಮಾತು ಏನ್ ಬರತ್ತಲ್ಲ, ತಿಳ್ಕೊಂಡ್ರೆ ಮತ್ತೆ ಏನ್ ಮುಗಿತ್ಬಿಡು, ಇನ್ಯಾಕ್ ನಿನಗ್ ಬೇಕು ಅಂತಾನೆ ಭಗವಂತ. ಸೊ ನಿನಗ್ ಬೇಕಾ ಅಂದ್ರೆ ನಾನು ಇನ್ನೂ ಕಲಿಬೇಕು ಅನ್ನುವಂತ ಹಸಿವು ಇರ್ಬೇಕು, ಆ ತಪನ ಇರ್ಬೇಕು. ಆವಾಗ್ಲೇ ಮಾಸ್ಟರ್ಸ್ ನಮಗೇನಂದ್ರೆ ಭಾವ ವಿಕಾಸ ಆಗ್ಬೇಕು. ನಾನ್ ಇನ್ನೂ ಕಲಿಬೇಕು, ನಾನ್ ಇವತ್ತು ಸ್ಟೂಡೆಂಟು, ನಾನ್ ಶಿಷ್ಯ ಅಲ್ಲ, ನಾನ್ ಗುರು ಅಲ್ಲ, ನಾನ್ ಗುರು ಆಗಕ್ ಬಂದಿಲ್ಲ, ನಾನ್ ಶಿಷ್ಯನಾಗಿ ಭಗವಂತ ನೀನ್ ಏನೇನ್ ಕಲಿಸ್ತೀಯ, ನನಗೆ ಇವತ್ತೇನೇನ್ ನಾಲೆಜ್ ಕೊಡ್ತೀಯ ಅದನ್ನೆಲ್ಲ ಕಲ್ಕೋತೀನಿ. ಬರೀ ಕಲ್ಕೊಳ್ಳೋದಲ್ಲ, ಅದನ್ನ ಅರಿತು ನನ್ನ ಜೀವನದಲ್ಲಿ ನಾನು ಅದನ್ನ ಉಪಯೋಗಿಸ್ಕೊತೀನಿ. ಯಾಕಂದ್ರೆ ನಾವೆಲ್ಲಾ ಕಲ್ತ್ವಿ, ಎಲ್ಲಾ ತಿಳ್ಕೊಂಡ್ವಿ, ಆದ್ರೆ ಅದನ್ನ ಉಪಯೋಗಿಸ್ಕೊಳ್ಳೋದೇ ಇಲ್ಲ ಅಂದ್ರೆ ಪುಸ್ತಕದ ಬದ್ನೆಕಾಯಿ ನಾವು. ಎಲ್ಲಾ ಗೊತ್ತು, ಆದ್ರೆ ಅದನ್ನ ನಾನು ಯೂಸೇ ಮಾಡ್ಕೊಳ್ಳೋದೇ ಗೊತ್ತಿಲ್ಲ ಅಂದ್ರೆ. ನನಗೆ ಇವತ್ತು ಜಯಶ್ರೀ ಮೇಡಮ್ ಭಾವ ವಿಕಾಸ ಹೇಗೆ ಅಂತ ಹೇಳಿದ್ರು. ಆ ಭಾವ ವಿಕಾಸವನ್ನ ನಾನು ತಿಳ್ಕೊಂಡೆ, ಆದ್ರೆ ನನ್ನಲ್ಲಿ ಭಾವ ವಿಕಾಸ ಆಯ್ತೋ ಇಲ್ಲೋರೋದನ್ನ ನಾನು ಪ್ರತಿನಿತ್ಯ ಕರ್ಮವನ್ನ ಮಾಡ್ತೀನಲ್ವಾ, ಕರ್ಮವ ಮಾಡ್ಬೇಕಾದ್ರೆ ಅವಾಗ ಅರ್ಥ ಆಗತ್ತೆ ನನ್ ಭಾವನೆ ವಿಕಾಸ ಆಗಿದೆ. ಎದುರುಗಡೆ ನನಗೆ ತುಂಬಾ ಕೆಟ್ಟದನ್ನ ಮಾಡಿದ್ದಾರೆ, ಆ ವ್ಯಕ್ತಿ ಬಂದು ನಿಂತ್ರು ನನ್ ಭಾವನೆ ಚೇಂಜ್ ಆಗಲ್ಲ. ಹೇಗೆ ಅಂದ್ರೆ ಕಮಲ ಹೂವು ತರ, ಕಮಲ ಹೂ ಕೊಚ್ಚೆಯಲ್ಲಿದ್ರು ಅದು ಹೂವಾಗೆ ಬರುತ್ತೆ. ಸೊ ನಾನ್ ಎಲ್ಲೇ ಹೋಗ್ಲಿ, ಜಗತ್ತಿನಲ್ಲಿ ಯಾವುದೇ ಪ್ಲೇಸ್ ಅಲ್ಲಿ ಇರ್ಲಿ, ನನ್ನ ಮುಂದೆ ಯಾರೇ ಇರ್ಲಿ, ನಾನು ನಾನಾಗಿರ್ತೇನೆ. ಯಾಕಂದ್ರೆ ನಾನು ಉನ್ನತ ಆತ್ಮ ಆಗಕ್ಕೆ ಬಂದಿದ್ದೇನೆ, ಭಾವ ವಿಕಾಸಕ್ಕೆ ಬಂದಿದ್ದೇನೆ. ನನ್ನ ಉನ್ನತಿ ಮುಖ್ಯ, ನಾನು ಇನ್ನೊಬ್ಬರ ಉನ್ನತಿಗ್ ಬಂದಿಲ್ಲ. ಮೊದಲು ನಾನ್ ಬದಲಾವಣೆ ಆಗ್ಬೇಕು, ನಾನ್ ಉನ್ನತಿ ಹೊಂದ್ಬೇಕು ಅಂತ ಇದ್ರೆ ಮಾತ್ರ ನಾವು ಉನ್ನತಿ ಹೊಂದ್ತೀವಿ. ನಾವೇನಂದ್ರೆ, ನೋಡಿ ಮೇಡಮ್, ನಾನ್ ಧ್ಯಾನಕ್ ಬಂದಿದ್ದೀನಿ, ನಮ್ ಯಜಮಾನ್ರು ಬರ್ತಾ ಇಲ್ಲ, ನನ್ ಮಗು ಬರ್ತಾ ಇಲ್ಲ, ಅಯ್ಯೋ ಬಿಡ್ರಿ ಮೇಡಮ್, ಅವ್ರೊಂದ್ ಬಂದ್ರೆ ಸಾಕು, ಅವ್ರು ಬರುವಾಗ ಬರ್ತಾರೆ, ನಿನ್ ಮುಂದೆ ತಟ್ಟೆಯಲ್ಲಿ ನಿನ್ಗೆ ಊಟ ಬಡಿಸಿದ್ದಾರೆ, ಮಾಸ್ಟರ್ಸು ಒಳ್ಳೆ ಮೃಷ್ಟಾನ ಭೋಜನ ಬಡಿಸಿದ್ದಾರೆ, ಆ ಊಟ ಮಾಡಿ ಆ ಸವಿಯನ್ನ ಹಂಚ್ಕೊಳ್ಳಿ. ಆದ್ರೆ ಹೌದು ನನಗೂ ಇರತ್ತೆ, ಈಗ ನೋಡಿ ನನಗ್ ಸಿಹಿ ಅಂತ ತಿಂದೆ ನಿಮ್ಗೆ ಹಚ್ಕೊಂಡೆ ಅಂತ, ಹಾಗ ಹಂಚಿ
ಹಂಚಿದಾಗ ಅವ್ರು ಬರ್ಬೇಕಂದ್ರೆ ಅವ್ರ ಸೋಲ್ ಎಳ್ಕೊಂಡ್ ಬರುತ್ತೆ ಅಲ್ಲಿ. ಯಾಕಂದ್ರೆ ನಿಮ್ಮ ಶಕ್ತಿ ಅಷ್ಟಿರತ್ತೆ, ನಿಮ್ಮ ವೈಬ್ರೇಷನ್ ಅದಿರುತ್ತೆ. ನಿಮ್ ಮನೆಯವ್ರನ್ನಷ್ಟೇ ಅಲ್ಲ, ನಿಮ್ಮ ಅಕ್ಕಪಕ್ಕ ಬೀದಿಯವ್ರನ್ನು ಕರ್ಕೊಂಡ್ ಬರ್ತೀರಾ ನೀವು ಧ್ಯಾನಕ್ಕೆ. ಯಾವಾಗಂದ್ರೆ ಭಾವನೆ ಶುದ್ಧವಿದ್ದರೆ ಭಾಗ್ಯಕ್ಕೇನು ಕಡಿಮೆ ಅನ್ನುವಂತ ಒಂದು ಸಂಕಲ್ಪವಿದ್ರೆ, ನನ್ನ ಸರೌಂಡಿಂಗ್ ಅಲ್ಲಿ, ನನ್ನ ಎನರ್ಜಿ ಫೀಲ್ಡ್ ಅಲ್ಲಿ ಇವತ್ತು ಯಾರು ಬರ್ತಾರೆ ಅವರೆಲ್ಲ ಧ್ಯಾನಿಗಳಾಗ್ತಾರೆ, ಅವರೆಲ್ಲ ಶಾಕಾಹಾರಿಗಳಾಗ್ತಾರೆ ಅಂತ ಒಂದು ಸಂಕಲ್ಪ ಮಾಡಿ ನೋಡಿ ಮಾಸ್ಟರ್ಸ್. ನೀವ್ ಯಾರನ್ನೂ ಕರೆಯೋದೇ ಬೇಡ. ನಿಮ್ ಎನರ್ಜಿ ಎಷ್ಟು ಪರಿಶುದ್ಧವಾಗ್ಬೇಕಂದ್ರೆ, ನಿಮ್ಮ ಭಾವನೆ ಎಷ್ಟು ಶುದ್ಧವಾಗ್ಬೇಕಂದ್ರೆ ಭಾವ ಅಭಿವೃದ್ಧಿ ಆಗ್ತಾ ಬನ್ನಿ. ಭಾವ ಅಭಿವೃದ್ಧಿಯನ್ನ ಮಾಡ್ಕೊಳ್ಳಿ. ಈ ಬ್ರಹ್ಮಾಂಡದ ಸೃಷ್ಟಿಯ ಒಂದು ಕೀ ಏನಂದ್ರೆ ಪ್ರೀತಿ. ಅದು ಯಾವ ಪ್ರೀತಿ? ಅನ್ಕಂಡೀಷನಲ್ ಲವ್. ಅಂದ್ರೆ ನೀನ್ ನನಗ್ ಕೊಟ್ರೇನೆ ನಾನ್ ಕೊಡ್ತೀನಿ. ನಾವ್ ಹೇಳ್ತೀನಿ ನೋಡಿ, ಮನೇಲಿ ಅಡಿಗೆ ಮಾಡಿದೀನಿ, ಟೇಸ್ಟಿ ಅಡಿಗೆ ಮಾಡಿದೀನಿ, ನನ್ ಗಂಡ ಮಕ್ಳು ತಿನ್ಕೊಂಡ್ ಹೋದ್ರು, ಒಬ್ಬನಾದ್ರೂ ಹೇಳಿದ್ರೆ ಚೆನ್ನಾಗಿ ಇವತ್ತು ಅಡಿಗೆ ಮಾಡಿದ್ಯಾ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕ್ ಬೇಕು ನಮ್ಗೆ? ನನಗ್ ಗೊತ್ತು ನನ್ ಕತೆ, ನಾನ್ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀನಿ ನಂಗೆ ಗೊತ್ತು, ಅವ್ರು ಹೇಳಿದ್ರೇನ್ ಬಿಟ್ಟೇನು ಅಂತ ಯಾವತ್ ನಮ್ ಭಾವನೆ. ಆದ್ರೂ ಇರುತ್ತೆ ಎಕ್ಸ್ಪೆಕ್ಟೇಷನ್, ಅಷ್ಟು ಇರ್ಬಾರ್ದು ಅಂತಲ್ಲ. ಆದ್ರೆ ಅವ್ರು ಹೇಳಿಲ್ಲ, ಒಬ್ರಾದ್ರೂ ಹೇಳಿದ್ರೆ ಒಬ್ಬರ ಬಾಯಿಗೆ ಹಂಗೆ ತಿನ್ಕೊಂಡು ಹೋದ್ರಿ ಅಂತ ಹೇಳ್ತೀವಿ. ಆದ್ರೆ ನನ್ ಬಗ್ಗೆನು ನನ್ ಕಾನ್ಫಿಡೆನ್ಸ್ ಇರ್ಬೇಕು. ನಾನ್ ಮಾಡೋ ಅಡಿಗೆ ಹೇಗಿರತ್ತೆ ಅಂದ್ರೆ ಅಷ್ಟು ಟೇಸ್ಟಿ ಆಗಿರತ್ತೆ. ಅದನ್ನ ಎಲ್ರು ಒಪ್ತಾರೆ, ಅವ್ರೆಲ್ಲಾ ಪ್ರೀತಿ ಮಾಡಿ. ಇವತ್ ಹೇಳಿಲ್ಲ ಅಷ್ಟೇ ಅವ್ರ ಒಳಗಡೆ ಇದೆ ಅಂತ ಇರ್ಬೇಕು. ಹಾಗೆ ನಾನು ಮಾಡುವಂತ ಅಡಿಗೆಯಲ್ಲಿ ಯಾವ ಇಂಟೆನ್ಷನ್, ನನ್ನ ಕೈಯಿಂದ ಯಾರು ಆ ಅನ್ನವನ್ನ ತಿಂತಾರೆ ಅದು ಪ್ರಸಾದವಾಗ್ಬೇಕು. ಯಾವ ತರ ಪ್ರಸಾದ ಆಗ್ಬೇಕಂದ್ರೆ, ನನ್ನ ಕೈಯಿಂದ ಬಡಿಸಿದಂತ, ನಾನು ಮಾಡಿದಂತ ಅಡಿಗೆಯನ್ನ ತಿಂದವರೆಲ್ಲರಲ್ಲಿ ಭಾವ ಶುದ್ಧಿ ಆಗಬೇಕು, ಅವರಲ್ಲಿಯೂ ಧ್ಯಾನಕ್ಕೆ ಬರಬೇಕು, ಶಾಕಾಹಾರಿಗಳಾಗ್ಬೇಕು ಅಂತ ಒಂದ್ ಇಂಟೆನ್ಷನ್ ಇಂದ ಮಾಡಿ. ನಿಮ್ ಮನೆಯವರೆಲ್ಲ, ನಿಮ್ಮ ಅಕ್ಕಪಕ್ಕ ಬೀದಿಯವರೆಲ್ಲ, ನಿಮ್ ಊರೇ ನಿಮ್ಮನ್ನ ಫಾಲೋ ಮಾಡತ್ತೆ. ಸೊ ಹಾಗಾಗಿ ಅಲ್ಲಿ ಭಾವಶುದ್ಧಿಯಿಂದ ನೀವು ಅಡಿಗೆ ಮಾಡಿದಾಗ, ಭಾವಶುದ್ಧಿಯಿಂದ ಒಂದು ಕರ್ಮವನ್ನ ಮಾಡಿದಾಗ ಎಲ್ಲವೂ ವಿಕಾಸಗೊಳ್ಳುತ್ತೆ ಮಾಸ್ಟರ್ಸ್. ಸೊ ಹಾಗಾಗಿ ನಮ್ಗೆ ಇಲ್ಲಿ ಬೇಕಾಗಿರೋದು ಪುಸ್ತಕಗಳನ್ನು ಓದ್ಬೇಡಿ ಅಂತ ಹೇಳ್ತಾ ಇಲ್ಲ, ಓದದಿದ್ರೂ ಪರವಾಗಿಲ್ಲ. ಏನಂದ್ರೆ ನೀವು ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದದಿದ್ರೂ ಪರವಾಗಿಲ್ಲ. ಗಂಟೆ ಕುತ್ಕೊಂಡು ಏನಂದ್ರೆ ಧ್ಯಾನವನ್ನ ನಾನು 10 ತಾಸು ಮಾಡ್ತೀನಿ, 3 ತಾಸು ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ. ನೀವು ಭಾವಶುದ್ಧದಿಂದ ಕರ್ಮವನ್ನ ಮಾಡಿ ನಿಮ್ಮ ಏನಂದ್ರೆ ಭಾವ ವಿಕಾಸವನ್ನ ಮಾಡ್ಕೊಳ್ಳಿ. ಎಷ್ಟಂದ್ರೆ ನನ್ ಕೋಪನೇ ಬರ್ಬಾರ್ದು ಯಾರು ಬಂದ್ರೆ. ಸೊ ಆ ತರ ಭಾವಶುದ್ಧಿಯನ್ನ ನಾವ್ ಯಾವಾಗ ಪಡ್ಕೊಳಕ್ಕೆ ಸಾಧ್ಯ ಅಂದ್ರೆ ಮಾಸ್ಟರ್ಸ್, ಈ ಮೆಡಿಟೇಷನ್ ಬಂದ್ಮೇಲೆ ನಾವು ಒಂದು ಮಾತು ಹೇಳ್ತಾ ಇರ್ತೀನಿ ಯಾವಾಗ್ಲೂ, ಅಂದ್ರೆ ದೇಹದ ಶುದ್ಧಿಯನ್ನ ಮಾಡ್ಕೊಳಕ್ಕೆ ಸ್ನಾನವನ್ನ ಮಾಡ್ತೀವಿ, ಭಾವನೆ ಶುದ್ಧಿಯನ್ನ ಮಾಡ್ಕೊಳಕ್ಕೆ ಧ್ಯಾನ ಅಂತ ಹೇಳ್ತೀನಿ. ನಾನು ಪ್ರತಿನಿತ್ಯ ನನ್ನ ಧ್ಯಾನದಲ್ಲಿ ಇದನ್ನ ಹೇಳೇ ಮಾಡಿಸ್ತೀನಿ. ಯಾಕಂದ್ರೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಈ ಒಂದು ಏನಿದೆ ಅಲ್ಲ, 3 ಅಡಿ 6 ಅಡಿ ಇನ್ಸ್ಟ್ರೂಮೆಂಟ್ ಏನಿದೆ ಅಲ್ಲ, ಇದ್ರಲ್ಲಿ ತುಂಬಾ ಗಲೀಜ್ ತುಂಬ್ಕೊಂಡ್ಬಿಟ್ಟಿದೆ. ನಾವ್ ಅನ್ಕೋತೀವಿ ಎದುರುಗಡೆ ಇರೋ ವ್ಯಕ್ತಿ ಇದಾನೆ ಅಂತೆ, ನಮಗೆ ಗೊತ್ತಿಲ್ಲದೆ ಎಷ್ಟೋ ಗಲೀಜಿದೆ. ಅದನ್ನ ಪ್ರತಿನಿತ್ಯ ನಾವು ಶುದ್ಧಿ ಮಾಡ್ತಾ ಮಾಡ್ತಾ ಭಾವ ಶುದ್ಧಿ ಆಗ್ತಾ ಆಗ್ತಾ ನಾವು ಒಂದ್ ದಿವ್ಸ ಏನಂದ್ರೆ ಅತ್ಯುತ್ತಮ ಆತ್ಮವಾಗ್ತೀವಿ. ಏನಂದ್ರೆ ಮಾನವನಾಗಿ ಹುಟ್ಟಿದ್ದೇವೆ, ಮಾಧವನಾಗುವ ದಾರಿಯಲ್ಲಿ ಇದ್ದೇವೆ. ಸೊ ಹಾಗಾಗಿ ನಾವು ಏನಂದ್ರೆ ಮಾಧವನೇ ಅನ್ನೋದನ್ನ ಮರಿಬಾರ್ದು. ಅದಕ್ಕೆ ನಮ್ಮ ಪತ್ರಿಜಿ ಗುರುಗಳು ಏನ್ ಹೇಳಿದಾರೆ ಅಂದ್ರೆ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ ಅಂತ. ಅವ್ರಿಗೆ ಹಂಗೆ ಹೇಳಿದ್ರ ಮೈ ಡಿಯರ್ ಗಾಡ್ಸ್ ಅಂತ. ಪ್ರತಿಯೊಬ್ಬರಲ್ಲಿ ಒಬ್ಬ ಏನಂದ್ರೆ ದೈವಿ ತತ್ವ, ದೈವಿ ಮನುಷ್ಯ, ಇಲ್ಲಿ ಒಬ್ಬ ದೇವರಿದ್ದಾನೆ ಅಂತ. ಆ ದೇವರಾಗ್ಬೇಕಾದ್ರೆ ನಾವು ಯಾವ್ದನ್ನ ನೀರ್ ಹಾಕ್ತಿವಿ, ಯಾವ ಗಿಡಕ್ಕೆ ನಾವು ನೀರ್ ಹಾಕಿದಾಗ ದೊಡ್ಡದಾಗತ್ತಲ್ಲ, ಹಾಗೆ ಈ ಆತ್ಮದ ಉನ್ನತಿಗೆ ಏನ್ ಬೇಕು ಅದರ ನೀರನ್ನ ಹಾಕಿದಾಗ, ಆ ಶ್ರವಣಗಳನ್ನ ಮಾಡ್ಕೊಂಡಾಗ, ಇಂಥ ಸತ್ಸಂಗಲ್ಲಿ ಕೂತು ನೀವು ಚರ್ಚೆಯನ್ನ ಮಾಡಿದಾಗ, ನಿಮ್ಮಲ್ಲಿರುವ ವಿದ್ಯೆಯನ್ನ, ನಿಮ್ಮಲ್ಲಿರುವ ನಾಲೆಜ್ ಅನ್ನ ನನಗೆ ಹೇಳಿದಾಗ, ನನಗೆ ಈ ತಿಳಿರುವ ಅಲ್ಪ ಮಾತನ್ನ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಯಾರು ಹೇಳಿದ್ದಾರೆ? ನಾನ್ ಹೇಳಿಲ್ಲ, ಸಿದ್ದೇಶ್ವರ ಅಪ್ಪಾಜಿ ಅವ್ರು ಹೇಳಿದ್ದಾರೆ. ಅಂದ್ರೆ ನಿಮ್ಮ ಭಾವ ವಿಕಾಸವಾದಾಗ್ಲೇ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನ ಪಡೆಯೋಕೆ ಸಾಧ್ಯ. ಸೊ ಹಾಗಾಗಿ ನೀವು ಏನಂದ್ರೆ ವಿಕಾಸ ಆಗ್ಬೇಕಾದ್ರೆ ಭಾವನೆಯನ್ನ ವಿಕಾಸ ಮಾಡ್ಕೊಳ್ಳಿ, ಆ ಭಾವ ಶುದ್ಧಿಯನ್ನ ಮಾಡ್ಕೊಳ್ಳಿ ಅಂತ ಹೇಳಿದಂತ ಸಿದ್ದೇಶ್ವರ ಅಪ್ಪಾಜಿಯವರ ಈ ಒಂದು ಮಾತನ್ನ ತಿಳ್ಕೊಂಡು, ಇವತ್ತಿನಿಂದ ನಾವೇನಂದ್ರೆ ಮಾಸ್ಟರ್ಸ್, ನಾವು ಎಲ್ಲರೂ ಶುದ್ಧ ಆತ್ಮವೇ ಇದ್ದೀವಿ. ಇನ್ನೊಂದ್ ಸ್ವಲ್ಪ ನಮ್ಮಲ್ಲಿ ಏನು ಅಳವಡಿಸ್ಕೊಳ್ಬೇಕು ಅಂತ ಸೆಲ್ಫ್ ಚೆಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಸೆಲ್ಫ್ ಚೆಕ್ ತುಂಬಾ ಮುಖ್ಯ. ನೋಡಿ, ಪತ್ರಿಜಿ ಗುರುಗಳು ಏನ್ ಹೇಳಿದಾರೆ, ಧ್ಯಾನ
ಸ್ವ ಅಧ್ಯಾಯ ಸಜ್ಜನ ಸಾಂಗತ್ಯ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಸ್ವ ಅಧ್ಯಾಯ ಅಂದ್ರೆ ಬರೀ ಪುಸ್ತಕ ಅಂತ ಹೇಳಿಲ್ಲ, ಓದಿ ಅದು ಬೇಕು ನಮ್ಗೆ ನಾಲೆಜ್, ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಸೆಲ್ಫ್ ಚೆಕ್. ಅಲ್ಲಿ ಏನ್ ಹೇಳಿದ್ರು ಆ ಪಂಡಿತ, ನೀನ್ ಯಾರು ಅಂತ ತಿಳ್ಕೋ, ನೀನ್ ಯಾರು, ನೀನ್ ಎದಕ್ಕೆ ಬಂದಿದ್ಯಾ, ನೀನ್ ಏನ್ ಮಾಡ್ಬೇಕು ಅಂತ ಕ್ವಶನ್ ನಮ್ಗೆ ಯಾವಾಗ ಬರುತ್ತಲ್ಲ ಮಾಸ್ಟರ್, ಆವಾಗ ನಮ್ಮ ಆತ್ಮದ ಉನ್ನತಿ ಸ್ಟಾರ್ಟ್ ಆಗ. ಯಾಕಂದ್ರೆ ಹುಡ್ಕಕ್ ಸ್ಟಾರ್ಟ್ ಮಾಡ್ತೀವಿ, ನಾನ್ ಯಾರು, ನನ್ ಧ್ಯಾನಕ್ಕೆ ಯಾಕೆ ಬಂದಿದ್ದೀನಿ, ನನಗೆ ಇಲ್ಲಿ ಯಾಕೆ ಕನೆಕ್ಟ್ ಮಾಡಿದೀನಿ, ಇವತ್ ನಾನು ಯಾಕೆ ಕನೆಕ್ಟ್ ಮಾಡ್ಕೊಂಡಿದೀನಿ ಅಂದ್ರೆ ನನ್ನ ಭಾವನ ವಿಕಾಸ ಆಗ್ಬೇಕು ಅಂತ ನಾನು ಇಲ್ಲಿ ಕನೆಕ್ಟ್ ಆಗಿದ್ದೀನಿ ಅಂತ ನಿಮ್ಮನ್ನ ನೀವೇ ಕ್ವಶನ್ ಕೇಳ್ಕೊಳ್ಳಿ. ನೀವು ಇಲ್ಲಿ ಬಂದಂತ ಮಾಸ್ಟರ್ಗಳನ್ನ ಕ್ವಶನ್ ಕೇಳ್ಬೇಡಿ. ಧ್ಯಾನಕ್ಕೆ ಕುತ್ಕೊಂಡಾಗ ಇಲ್ಲಿ ಸತ್ಸಂಗ ಮಾಡಕ್ ಬಂದಿಲ್ಲ ಅವ್ರನ್ನ ಕ್ವಶನ್ ಕೇಳ್ಬೇಡಿ, ನಿಮಗ್ ನೀವೇ ಕ್ವಶನ್ ಹಾಕೊಂಡ್ ಕುತ್ಕೊಳ್ಳಿ. ನಾನ್ ಏನ್ ಮಾಡ್ಬೇಕು, ನಾನ್ ಯಾಕೆ ಬಂದಿದ್ದೀನಿ ಅಂತ ನಿಮಗ್ ನೀವೇ ಕ್ವಶನ್ ಹಾಕೊಳ್ಕೊಡಿ. ನಿಮ್ಮಕ್ಕಿಂತ ದೊಡ್ಡ ವ್ಯಕ್ತಿ ಯಾರು ಇಲ್ಲ, ಯಾಕಂದ್ರೆ ನಿಮ್ ಸೋಲು ಓಲ್ಡ್ ಸೋಲು ಅದಕ್ಕೆಲ್ಲ ಗೊತ್ತಿದೆ. ಆತ್ಮನಿಗೆ ಎಲ್ಲದರ ಒಂದು ಏನಂದ್ರೆ ಆನ್ಸರ್ ಇದೆ. ಆ ಆನ್ಸರ್ ಅನ್ನ ತಕ್ಕೋಬೇಕಾದ್ರೆ ಭಾವಶುದ್ಧಿ, ಭಾವನಾ ವಿಕಾಸ. ಸೊ ಹಾಗಾಗಿ ಈ ಅರಿಷಡ್ ವರ್ಗಗಳು ಅನ್ನುವಂತ ಕುದುರೆಗಳ ಲಗಾಮನ್ನ ನಾವು ಹಿಡಿದಾಗ ಭಾವಶುದ್ಧಿ, ದೇಹ ಶುದ್ಧಿ, ತನ ಶುದ್ಧಿ, ಮನಶುದ್ಧಿ ಅಂತ ಹೇಳ್ತಾರೆ. ನಮ್ಮ ಅಕ್ಕ ಮಹಾದೇವರು ಅದಕ್ಕೆ ಹೇಳಿದ್ದಾರೆ, ಎನಗೊಮ್ಮೆ ತೋರ ಭಾವಶುದ್ಧಿ ಹಾಗೂ ತನ ಶುದ್ಧಿ ಇದ್ದವರನ್ನ ಅಂತ ಹೇಳಿದ್ರೆ. ಯಾಕಂದ್ರೆ ಆ ಶುದ್ಧಿ ಬರಬೇಕಾದ್ರೆ ಮಾಸ್ಟರ್ ತುಂಬಾ ತಪನ ಮಾಡ್ಬೇಕು, ತುಂಬಾ ತಪಸ್ಸನ್ನ ಮಾಡ್ಬೇಕು. ಆವಾಗಿನ ತರ ಏನಂದ್ರೆ ನಾವೆಲ್ಲ ಗೊತ್ತು, ತಪಸ್ಸು ಅಂದ ತಕ್ಷಣ ನಾವೆಲ್ಲರೂ ನಮ್ಮ ಬಾಲ್ಯಕ್ಕೆ ಹೋಗೋಣ, ನಮ್ಮ ಫಿಲ್ಮ್ಗಳು ಹೇಗಿರ್ತಿದ್ವು, ಡೊಯ್ ಅಂತ ಬಂದ್ಬಿಡ್ತಿರು, ಇಷ್ಟಿಷ್ಟು ಉದ್ದ ಖಡ್ಡ ಬಿಟ್ಕೊಂಡು ಹಿಂಗೆ ಕುತ್ಕೊಂಡಿರ್ತಿರು, ಇಷ್ಟಿಷ್ಟು ಹುತ್ತ ಬೆಳೀತು, ಅದು ಇದು ಅಂತ ಎಲ್ಲ ಬರ್ತಿಲ್ಲ. ಇವಾಗ ಆ ಸಾಧನೆ ಇಲ್ಲ, ಯಾಕಂದ್ರೆ ಅವಾಗ ಅಷ್ಟು ಅವ್ರಿಗೆ ಆವಿಷ್ಯ ಇರ್ತಿತ್ತು. ಇವಾಗ ನಮ್ಗೆ ಇರುವಷ್ಟೇ ಆವಿಷ್ಯದಲ್ಲಿ ಮಾಸ್ಟರ್ಸ್ 10 ನಿಮಿಷ ಕುತ್ಕೊಳ್ಳಿ, 15 ನಿಮಿಷ ಕುತ್ಕೊಳ್ಳಿ, ನಿಮ್ಮ ಏಜ್ ಇರುವಷ್ಟು ಧ್ಯಾನವನ್ನ ಮಾಡಿದಾಗ ಆ ತಪಸ್ಸಿನ ಫಲ ನಮಗ್ ದೊರೀತಾ ಇದೆ. ಧ್ಯಾನ ಅಂದ್ರೆ ನಾವು ತಪಸ್ಸೇ ಮಾಡ್ತಾ ಇದ್ವಿ, ಅವಾಗ ಅದಕ್ಕೆ ತಪಸ್ಸ ಅಂತ ಇದ್ರು, ಇವಾಗ ನಾವು ಧ್ಯಾನ ಮಾಡ್ತಾ ಇದ್ವಿ. ಆ ತಪಸ್ಸಿನ ಫಲ ಯಾವಾಗ ದೊರೀತಂದ್ರೆ ಈ ಅರಿಷಡ್ ವರ್ಗಗಳು ಅನ್ನುವಂತ ಈ ಒಂದು ಕುದುರೆಗಳ ಲಗಾಮನ್ನ ನಾವು ಹಿಡ್ಕೊಂಡಾಗ ನಮ್ಮ ಭಾವ ಶುದ್ಧಿ ಆಗ್ತಾ ಆಗ್ತಾ ಭಾವ ವಿಕಾಸವಾಗ್ತಾ ನಾವು ಏನಂದ್ರೆ ಆತ್ಮದ ವಿಕಾಸದ ತಡೆ ಅಂದ್ರೆ ನಾವೇನಕ್ ಬಂದಿದೀವಿ, ಮಾನವನಾಗಿ ಹುಟ್ಟಿ ಮಾಧವನಾಗಬೇಕಾದಂತ ದಾರಿಯಲ್ಲಿ ಇರಬೇಕಾದ್ರೇನೆ ಆತ್ಮದ ಉನ್ನತಿ ಆಗತ್ತೆ. ಸೊ ಹಾಗಾಗಿ ನಾವು ಸತ್ಸಂಗದಲ್ಲಿ ಇದ್ದಾಗ ಅಲ್ಲಿ ಹೇಳುವಂತ ಮಹಾನುಭಾವರು, ಸಂತರು, ಶರಣರು ಹೇಳಿದಂತ ಪುಸ್ತಕಗಳಿಂದ ಅಮೃತ ಧಾರೆಯನ್ನ ಕುಡಿಯೋಣ, ಸತ್ಸಂಗದಲ್ಲಿರುವಂತ ಅಮೃತ ಧಾರೆಯನ್ನ ಕುಡಿಯೋಣ, ಶ್ರವಣವನ್ನ ಶಕ್ತಿಯನ್ನಾಗಿ ಮಾಡ್ಕೊಂಡ, ಬರೀ ಅಮೃತ ಧಾರೆ ಅಲ್ಲ, ಶ್ರವಣವನ್ನ ಶಕ್ತಿಯನ್ನ ಮಾಡಿಕೊಂಡಾಗ ಆ ಶಕ್ತಿ ನಮ್ಮಲ್ಲಿ ಇನ್ಹ್ಯಾನ್ಸ್ ಆದಾಗ ನಾವು ಕೂಡ ಭಾವವನ್ನ ಶುದ್ಧ ಮಾಡ್ಕೋತೀವಿ. ಭಾವ ವಿಕಾಸಗೊಂಡಾಗ ಜೀವನ್ ಮುಕ್ತಿಯ ದಾರಿಯಲ್ಲಿ ನಾನು ಇದೀನಿ ಅನ್ನೋದನ್ನ ಇವತ್ತು ನಾನು ಏನು ಮಾಡ್ಕೋಬೇಕು ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ. ನನಗ್ ಏನ್ ಅವಶ್ಯಕತೆ ಇದೆ, ನಾನು ಇನ್ನೊಬ್ಬರ ಕಡೆ ಹೋಗಿ ಕೇಳೋದ್ಕಿಂತ ನನಗೆ ಏನು ಅವಶ್ಯಕತೆ ಇದೆ ಅಂತ ನಾವು ಧ್ಯಾನದಲ್ಲಿ ಪ್ರತಿನಿತ್ಯ ಕೂತ್ಕೊಂಡು ಕೇಳಿದಾಗ ಮಾಸ್ಟರ್ಸ್ ಆ ಒಂದು ಪಾಯಿಂಟ್ ಕಡೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸೊ ಅಂತ ಸ್ವ ಅಧ್ಯಾಯವನ್ನ ಪುಸ್ತಕ ಓದೋದ್ ಬೇಡ, ನಮ್ಮನ್ನೇ ಒಂದು ಬುಕ್ ಅನ್ನಾಗಿ ಮಾಡ್ಕೊಂಡು, ನಮ್ಮನ್ನೇ ಒಂದು ಪುಸ್ತಕವನ್ನಾಗಿ ಮಾಡ್ಕೊಂಡು ಪ್ರತಿನಿತ್ಯ ನಮ್ಮದೇ ಒಂದು ಪೇಜ್ ಅನ್ನ ಓದ್ಕೊಂತ ಹೋಗಿ ಕೊನೆಯ ಪೇಜು ಅಂದ್ರೆ ಯಾವುದು, ಮಾಧವನಾಗುವ ಪೇಜು. ನಾನು ಇಲ್ಲಿ ಬಂದೆ ಸುಮ್ಮನೆ ನನ್ನ ಮನೆಗೆ ಹೋಗ್ಬೇಕು, ನನ್ನ ಮನೆಗ್ ನಾನು ಯಾವಾಗ ಹೋಗ್ತೀನಿ, ಮಾಧವನಾದಾಗ. ಸೊ ಹಾಗಾಗಿ ಆ ಮಾಧವನ ಹೋಗುವಂತ ದಾರಿಯಲ್ಲಿ ನಾನು ಇದ್ದೀನಿ, ನೀವು ಇದ್ದೀನಿ, ನಾವೆಲ್ಲರೂ ಕೈ ಜೋಡಿಸ್ತಾ ನಮಗೆ ಗೊತ್ತಿರೋ ವಿಷಯವನ್ನ ನಿಮಗೆ ಹೇಳ್ತಾ, ನಿಮಗೆ ಗೊತ್ತಿರೋ ವಿಷಯನ ನಮಗೆ ಹೇಳ್ತಾ ಎಲ್ಲರೂ ಜ್ಞಾನದ ಅಭಿವೃದ್ಧಿಯನ್ನ ಮಾಡ್ಕೊಳ್ಳೋಣ. ಧ್ಯಾನ ಮದದಲ್ಲಿ ಹೋಗುದ್ ಬೇಡ ಮಾಸ್ಟರ್ಸ್, ವಿದ್ಯಾ ಮದ ಬೇಡ, ಜ್ಞಾನದ ಜ್ಯೋತಿಯನ್ನ ಬೆಳಗಿಸ್ಕೊಳ್ಳೋಣ. ಜ್ಞಾನದ ಜ್ಯೋತಿಯನ್ನ ಬೆಳಗಿಸ್ಕೊಂಡು ನಮ್ಮ ಆತ್ಮದ ಉನ್ನತಿಯದೆ ಹೋಗಿ ನಾವೇನಂದ್ರೆ ಭಾವ ವಿಕಾಸ, ಶ್ರವಣ ವಿಕಾಸ, ಏನಂದ್ರೆ ಆತ್ಮ ವಿಕಾಸದ ಬೆತ್ತಡೆ ನಾವೆಲ್ಲರೂ ಸಾಗೋಣ ಅಲ್ವಾ ಮಾಸ್ಟರ್ಸ್? ನೀವೇನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯವನ್ನ ನೀವೆಲ್ಲರೂ ಈಗ ತಿಳಿಸಿ ಅಂತ ನಾನು ನಿಮ್ಮೆಲ್ಲರ ಹತ್ರ ಕೋರ್ಕೊತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.